ಇನ್ನೇನು ಕೆಲವು ಕ್ಷಣಗಳಲ್ಲಿ ರಾಜ್ಯಾಧ್ಯಕ್ಷರು ಬರಲಿದ್ದಾರೆ. ಆ ಬರುವ ಮುಂಚೆ ನಮ್ಮ ಅಖಿಲ ಕರ್ನಾಟಕ NPS ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವ ಶ್ರೀ ಶೈಲಜಾ ಮೇಡಮ್ ರವರು 3 ನಿಮಿಷದಲ್ಲಿ ತಮ್ಮ ಮಾತುಗಳನ್ನು ಹೇಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೆ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನನ್ನ ನೌಕರ ಬಾಂಧವರೇ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಮೊದಲಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಇಂದು ನಾವೆಲ್ಲರೂ ಕೂಡ ಸೇರಿದ್ದೀವಿ, ನಾವೆಲ್ಲರೂ ಕೂಡ ಸರ್ಕಾರಿ ನೌಕರರು. ಯಾಕೆ ಈ ಒಂದು ದಾವಣಗೆರೆಯಲ್ಲಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ನಾವು ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಭಾಗವಹಿಸಿದ್ದೀವಿ ಅಂತಂದರೆ, NPS ಎಂಬ ಪೆಳಂಭೂತವನ್ನು ಓಡಿಸಲೇಬೇಕು. ಏನು ಸರ್ಕಾರ ಬಂಡವಾಳಶಾಹಿಗಳ ಕೈಯಲ್ಲಿ ಈ ಸರ್ಕಾರಿ ನೌಕರರು ದುಡಿದಂತಹ ಕಷ್ಟದ ಹಣವನ್ನು ಅಲ್ಲಿ ಇನ್ವೆಸ್ಟ್ ಮಾಡಿ ಸರ್ಕಾರಿ ನೌಕರರಿಗೆ ಎಲ್ಲೋ ಒಂದು ಕಡೆ ಮೋಸವನ್ನು ಮಾಡೋದಕ್ಕೆ ಹೊರಟಿರುವಂತಹ ಈ ಒಂದು NPS ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಕೂಡ ನಾವು ಸೇರಿದ್ದೀವಿ. ಹೇಗೆ ಬ್ರಿಟಿಷರು ಭಾರತಕ್ಕೆ ಬಂದರು, ಆ ಭಾರತಕ್ಕೆ ಬಂದಂತಹ ಬ್ರಿಟಿಷರನ್ನು ನಮ್ಮ ಪೂರ್ವಿಕರು ಹೇಗೆ ಒಗ್ಗೂಡಿ ಆ ಬ್ರಿಟಿಷರನ್ನು ಭಾರತದಿಂದ ಹೊರಗಾಕಿದ್ರು, ಅದೇ ಥರ ನಾವೆಲ್ಲ ಕೂಡ ನೌಕರ ಬಾಂಧವರು ಒಂದಾಗಿ ಈ NPS ಎಂಬ ಪಡಂಭೂತವನ್ನು ಓಡಿಸಿ OPS ಅನ್ನು ಪಡಿಬೇಕು. ಅನೇಕ ತೀರ್ಪುಗಳಲ್ಲಿ ಸುಪ್ರೀಂ ಕೋರ್ಟ್ OPS ಎಂಬುದು ಒಂದು ಹಕ್ಕು ಅಂತ ಕೂಡ ತೀರ್ಪನ್ನು ಕೊಟ್ಟಿದೆ. ಇದು ದತ್ತಿಯಲ್ಲ, ದಾನವಲ್ಲ. ಪ್ರತಿಯೊಬ್ಬ ನೌಕರನು ತಾನು ತನ್ನ ಸೇವೆಯಲ್ಲಿ ಸಲ್ಲಿಸಿದಂತಹ ಸೇವೆಗೆ ನೀಡುವಂತಹ ಒಂದು ಅದು ಕೂಡ ಒಂದು ಸಂಬಳ ಕೂಡ ಆಗುತ್ತೆ. ಸೊ ಇದನ್ನು ಅನೇಕ ತೀರ್ಪುಗಳಲ್ಲೂ ಕೂಡ ನ್ಯಾಯಾಲಯ ಉಚ್ಚಾರಣೆಯನ್ನು ಮಾಡಿದೆ. DS ನಕಾರ ಕೇಸಲ್ಲೂ ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಪ್ರತಿಯೊಬ್ಬ ನೌಕರರಿಗೂ ಕೂಡ OPS ಅನ್ನ ಪಿಂಚಣಿಯನ್ನ ನೀಡಬೇಕು ಅನ್ನೋದನ್ನ ಕೂಡ ನ್ಯಾಯಾಲಯ ಈಗಾಗಲೇ ಕೂಡ ಹೇಳ್ಕೊಂಡು ಬರ್ತಾ ಇದೆ. ಆದರೂ ಕೂಡ ಸರ್ಕಾರ ಎಲ್ಲೋ ಒಂದು ಕಡೆ ನೌಕರರನ್ನ, ಯಾಕೆ ಅಂತ ಹೇಳಿದ್ರೆ ನೌಕರರು ಸರ್ಕಾರಿ ಸೇವೆಗೆ ಸೇರಿದ ದಿನದಿಂದ ತಮ್ಮ ನಿಷ್ಠೆಯಿಂದ ತಮ್ಮ ಕರ್ತವ್ಯಕ್ಕೆ ದ್ರೋಹವನ್ನು ಮಾಡದೆ ಹಗಲು ಇರುಳು ಎನ್ನದೆ ಸೇವೆಯನ್ನು ಸಲ್ಲಿಸ್ತಾರೆ. ಅದರಲ್ಲೂ ಚುನಾವಣೆಯ ಸಂದರ್ಭಗಳಲ್ಲಿ, ಸೆನ್ಸಸ್ ಸಂದರ್ಭಗಳಲ್ಲಿ ನೌಕರರ ಪಾಡು ಹೇಳುತ್ತಿರೋದಿಲ್ಲ. ಅಂತಹ ನೌಕರರ ಸಂಧ್ಯಾಕಾಲದ ಬದುಕು ಅತ್ಯಂತ ಒಂದು ಗೌರವಿತ ಬದುಕಾಗಿರ್ಬೇಕೇ ವಿನಃ ಅಮಾನುಷವಾದ ಬದುಕಾಗಿರಬಾರದು. ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಗಾಗಿ ಸರ್ಕಾರ ಏನು ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ, ಆ ಪ್ರಣಾಳಿಕೆಯಂತೆ ನೌಕರರಿಗೆ ಪಿಂಚಣಿಯನ್ನು ಕೊಡಬೇಕು. ನಮ್ಮ ನಾಗನಗೌಡ ಅವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ NPS ನೌಕರರ ಸಂಘ ಅಸ್ತಿತ್ವಕ್ಕೆ ಬಂದಿದೆ. ಅದು ಮಾತೃ ಸಂಘದ ಜೊತೆಯಲ್ಲಿ ಹೋಗುತ್ತೆ. ಹೇಗೆ ಮನೆಯ ಯಜಮಾನನ ಬಿಟ್ಟು ನಾವು ವ್ಯವಹರಿಸುವುದಕ್ಕೆ ಆಗೋದಿಲ್ಲ, ಅದೇ ರೀತಿ ನಾವು ಮಾತೃ ಸಂಘವನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯವಿಲ್ಲ. ಮಾತೃ ಸಂಘದ ಜೊತೆಯಲ್ಲಿ ಹೋದಾಗ ಮಾತ್ರ ನಮಗೆ ಜಯ ಸಿಗುತ್ತೆ. ನಾವು ಮಾತೃ ಸಂಘವನ್ನ ಬಿಟ್ಟು ಹೋದ್ರೆ ಖಂಡಿತ ನಮಗೆ ಜಯ ಸಿಗೋದಿಲ್ಲ. ಅದನ್ನು ಎಲ್ಲ ನನ್ನ ನೌಕರರ ಬಾಂಧವರು ಅರ್ಥ ಮಾಡ್ಕೋಬೇಕು. ಯಾವುದೋ ಗಿಮಿಕ್ ಆಗಿ ತಾನು ಯಾವುದೋ ಕಾರಣಕ್ಕೆ ಏನೋ ನಾಯಕನಾಗಿ ಸಾಯುವ ತನಕ ಇರಬೇಕು ಅಂತ ಹೇಳಿ ನೌಕರನ ದಿಕ್ಕು ತಪ್ಪಿಸುವುದು ಮೂರ್ಖತನದ ಪರಮಾವಧಿ ಅಂತ ನಾನು ಈಗ ವೇದಿಕೆಯ ಮೇಲೆ ಹೇಳ್ತೀನಿ. ನಾನು ಸ್ವತಃ ಅಲ್ಲಿದ್ದೆ, ನಾನು ನೋಡಿದ್ದೀನಿ ಏನಾಗಿತ್ತು, ಏನಾಗ್ತಾ ಇತ್ತು ಅನ್ನೋದನ್ನ. ನಾಗನಗೌಡ ಅವ್ರಿಗೆ ಏನು ಮಾಡಿದ್ರು ಅನ್ನೋದು ಸ್ವತಃ ನಾನು ನೋಡಿದ್ದೀನಿ. ನಾನು ಕೂಡ ರಾತ್ರಿ 12 ಗಂಟೆ ತನಕ ಇರ್ತಾ ಇದ್ದೆ. ಸುರ್ಜಿವಾಲ್ ಮೀಟಿಂಗ್ ಅವರು ಆ ಮೀಟಿಂಗ್ ಕಂಡಕ್ಟ್ ಮಾಡಿದಾಗ ನಾನು ಕೂಡ 12 ಗಂಟೆಯಲ್ಲಿದ್ದೆ. ನನ್ನ ಪ್ರಣಾಳಿಕೆಯಲ್ಲಿ ಹಾಕಿಸಿದ್ದು ನನ್ನ ಗುರುಗಳಾದಂಥ ರಾಧಾಕೃಷ್ಣ ಅವರು. ಎಲ್ಲಿಯೂ ಕೂಡ ಅವರು ಒಂದು ಸಾರಿಯೂ ಕೂಡ ಅದನ್ನ ಪ್ರಸ್ತಾಪವನ್ನೇ ಮಾಡಿದ್ದಾನೆ. ನಾನು ಮಾಡಿದ್ದು ಅಂತ ಹೇಳ್ಕೊಳ್ತಾ ಇದೆಯಲ್ಲ, ಅದು ನಾಯಕನ ಲಕ್ಷಣವಲ್ಲ. ನಾನು ಹೇಳ್ತೀನಿ ಕೇಳಿ, ಮೊನ್ನೆ ಏನು ಕಮಿಟಿಯನ್ನ ಮಾಡಿದ್ದಾರೆ, ಅಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಷಡಕ್ಷರಿಯವರು ಆ ಒಂದು IAS ಆಫೀಸರ್ಗಳ ಮುಂದೆ ಅವರು ಯಾತಕ್ಕೆ ಬೇಕು ಪಿಂಚಣಿ ಎಂಬುದನ್ನು ಎಷ್ಟು ಅಚ್ಚುಕಟ್ಟಾಗಿ ಅದನ್ನು ವಿಷಯ ಮಂಡನೆಯನ್ನು ಮಾಡಿದ್ರು ಅಂದರೆ ನಾನು ಕೆಲವು ಕಾಲ ವಿಕ್ಷಿಪ್ತಳಾದೆ. ಯಾಕೆಂದರೆ ಒಬ್ಬ ನಾಯಕನಿಗೆ ಆ ವಸ್ತು ವಿಷಯ ಚೆನ್ನಾಗಿ ಗೊತ್ತಿರಬೇಕು. ಅಧಿಕಾರಿಗಳ ಮುಂದೆ ಯಾವ ರೀತಿಯ ಪ್ರೆಸೆಂಟನ್ನು ಮಾಡ್ತೀನಿ, ಯಾವ ರೀತಿಯ ಅಧಿಕಾರಿಗಳನ್ನು ಕನ್ವಿನ್ಸ್ ಮಾಡ್ತೀನಿ ಅನ್ನೋದು ನಾಯಕನಿಗೆ ಗೊತ್ತಿರಬೇಕು. ಅದನ್ನು ಷಡಕ್ಷರಿ ಅವರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನು ಯಾವುದು ಇಲ್ಲಿ ಹೊಗಳಿಕೆಯನ್ನು ಮಾಡ್ತಾ ಇಲ್ಲ, ಯಾವುದನ್ನು ನೋಡಿದ್ದೀನಿ ಆ ಸತ್ಯವನ್ನು
ಸತ್ಯವನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಅಂತಹ ನಾಯಕರನ್ನ ಬಿಟ್ಟು ನಾನೇ ಹೋಗಿ ಮಾಡ್ತೀನಿ ಅನ್ನೋದು ನಿಜಕ್ಕೂ ತಪ್ಪು. ನಾವು ಈಗಲಾದರೂ ಅರ್ಥ ಮಾಡ್ಕೋಬೇಕು. ಮಾತೃ ಸಂಘದ ಷಡಕ್ಷರಿ ಅವರ ಈಗಲಾಗಲೇ ಹೇಳಿದ್ರು ನಮ್ಮ ಸದಾನಂದ್ ಸರ್ ಅವರು, ಬಸವರಾಜ್ ಸರ್ ಅವರು, ಖಂಡಿತ 2026 ಏನು OPS ವರ್ಷ ಆಗುತ್ತೆ ಅಂತ ಖಂಡಿತ ರಾಜ್ಯಾಧ್ಯಕ್ಷರಾದಂತಹ ಷಡಕ್ಷರಿ ಅವರು ನಮ್ಮ ಅಖಿಲ ಕರ್ನಾಟಕ NPS ನೌಕರರ ಸಂಘದ ಅಧ್ಯಕ್ಷರಾದಂತಹ ನಾಗಗೌಡನವರ ನೇತೃತ್ವದಲ್ಲಿ ಖಂಡಿತ ನಮಗೆ ಈ ವರ್ಷದಲ್ಲಿ OPS ಬಂದೇ ಬರುತ್ತೆ. ನಾವೆಲ್ಲರೂ ಕೂಡ ಮಾತೃ ಸಂಘದ ಜೊತೆಯಲ್ಲಿ ಹೋಗೋಣ. ಯಾವುದು ಏನೋ ಒಂದು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರ್ತಾರೆ, ಅದಕ್ಕೆ ಯಾವತ್ತು ನಾವೆಲ್ಲರೂ ಪ್ರಜ್ಞಾವಂತರಿದ್ದೀವಿ, ಪ್ರಜ್ಞಾವಂತ ನೌಕರರಿದ್ದೀವಿ. ಅವರು ಹೇಳೋದನ್ನೆಲ್ಲ ನಾವು ನಂಬಾರ್ದು. ಯಾವುದು ವಸ್ತುನಿಷ್ಠವಾಗಿದೆ, ಯಾವುದು ಸತ್ಯನಿಷ್ಠವೆನ್ನುವುದನ್ನು ನಾವು ತಿಳಿದು ನಾವೆಲ್ಲರೂ ಕೂಡ ಷಡಕ್ಷರಿಯವರ ನೇತೃತ್ವದಲ್ಲಿ ಹೋಗೋಣ, OPS ಅನ್ನ ಪಡೆಯೋಣ ಅಂತ ಹೇಳ್ತಾ, ಈ ಒಂದು ಪೆಡಂಭೂತವನ್ನ ನಾವೆಲ್ಲರೂ ಕೂಡ ನಮ್ಮ ಪೂರ್ವಿಕರು ಹೇಗೆ ಓಡಿಸಿದ್ರು ಭಾರತದಿಂದ ಬ್ರಿಟಿಷರನ್ನ, ಹಾಗೆ ಈ ಬಂಡವಾಳಶಾಹಿಗಳನ್ನು ಕೂಡ ನಮ್ಮ ಈ ನೌಕರರು ಒಗ್ಗಟ್ಟಾಗಿ ಓಡಿಸೋಣ ಅಂತ ಹೇಳ್ತಾ, ನಾವೆಲ್ಲರೂ ಕೂಡ ಷಡಕ್ಷರಿಯವರ ನೇತೃತ್ವದಲ್ಲಿ, ನಾಗನಗೌಡ ಅವರ ನೇತೃತ್ವದಲ್ಲಿ OPS ಅನ್ನ ಪಡೆಯೋಣ ಅಂತ ಹೇಳಿ ಆಶಾಭಾವನೆಯಿಂದ ಹೇಳ್ತಾ, ನನಗೆ ಈ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಏನು ದಾವಣಗೆರೆಯ ಜಿಲ್ಲಾ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ರಾಜ್ಯ ಉಪಾಧ್ಯಕ್ಷರು ಅಖಿಲ ಕರ್ನಾಟಕ NPS ನೌಕರರ ಸಂಘ ಅವರಿಗೆ ತುಂಬ ಧನ್ಯವಾದಗಳು. ಈಗ ಮತ್ತೊಬ್ಬ ಮಹಿಳಾ ಉಪಾಧ್ಯಕ್ಷನೇ ಆಗಿರುವಂಥ ರೂಪಾ ಮೇಡಮ್ ರವರು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋಬೇಕಾಗಿ ಕೇಳ್ಕೊಳ್ತಾರೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ನನ್ನ ಮುಂಭಾಗದಲ್ಲಿರುವಂತಹ ಎಲ್ಲ ಹೋರಾಟದ ಮನಸ್ಸುಗಳೇ, ನನಗೆ ತುಂಬ ಜನ ಕ್ವಶನ್ ಕೇಳ್ತಾ ಇರ್ತಾರೆ, ಯಾಕೆ ನಾವು ಇಲ್ಲಿದ್ದೀವಿ, ಯಾಕೆ ಇನ್ನೊಂದು ಸಂಘ, ಯಾಕೆ ನಾವು ಈ ರೀತಿ ಮತ್ತಿನ್ನೊಂದು ದಾರಿಯಲ್ಲಿ ಹೋಗಬೇಕಾಗಿತ್ತು ಅಂತ. ಅದಕ್ಕೆ ಕಾರಣ, ಅವತ್ತು ಹೋರಾಟ ಮಾಡಿದವರು ನಾವೇ, ಇವತ್ತು ಹೋರಾಟ ಮಾಡ್ತಾ ಇರೋರು ನಾವೇ. ಜಾಗನೇ ಬದಲಾಗಿರೋದು ಬಿಟ್ಟರೆ ನಾವು ಯಾರೂ ಬದಲಾಗಿಲ್ಲ. ಅವತ್ತು ಯಾರೆಲ್ಲ ನಮ್ಮ ಜೊತೆಲಿ ಕೈ ಜೋಡಿಸಿದಿರೋ ಅವತ್ತು ಅಷ್ಟು ಜನ ಕೂಡ ಇವತ್ತು ನಮ್ಮ ಜೊತೆನೇ ನಿಂತಿದ್ದೀರಾ. ನಿಮಗೆ ಗೊತ್ತು ಸತ್ಯ ಏನು ಅಂತ, ಪ್ರಾಮಾಣಿಕತೆ ಏನು ಅಂತ. ನಾವು ಅವತ್ತು 10 ವರ್ಷಗಳ ಹಿಂದೆ ನಾವು ನಿಮಗೆ ಮಾತು ಕೊಟ್ಟಿದ್ವಿ. ಏನಂತ ಮಾತು ಕೊಟ್ಟಿದ್ವಿ? OPS ಕ್ಯಾನ್ಸಲ್ ಮಾಡೋದೇ ನಮ್ಮ ಏಕಮಾತ್ರ ಅಜೆಂಡಾ ಅಂತ. ಆ ಮಾತಿಗೆ ನಾವು NPS ಕ್ಯಾನ್ಸಲ್ ಮಾಡೋದೇ ನಮ್ಮ ಏಕಮಾತ್ರ ಅಜೆಂಡಾ ಅಂತ ನಾನು ನಿಮಗೆ ಮೊದಲೇ ಪ್ರಮಾಣ ಮಾಡಿದ್ವಿ. ಆ ಪ್ರಮಾಣವನ್ನು ಈಡೇರಿಸ್ಕೊಳ್ಳೋದಕ್ಕೆ ನಮ್ಮ ದಾರಿ ತಪ್ಪಾಗಿತ್ತು. ಯಾಕಂದರೆ ಕರ್ನಾಟಕದಾದ್ಯಂತ ಅವತ್ತಿಂದ ಇವತ್ತಿನವರೆಗೂ ನಮಗೆ ಕೇಳ್ತಾ ಇದ್ದಿದ್ದು ಒಂದೇ ಮಾತು, ನಾವು ಸರ್ಕಾರಿ ನೌಕರರ ಸಂಘದ ಸಹಕಾರ ಇಲ್ಲದಲೇ ನಾವು ಈ ಯಾವುದೇ ರೀತಿಯ ಹೋರಾಟಗಳನ್ನು ಮಾಡಿದ್ರು ಅದು ಫಲಕಾರಿ ಆಗೋಲ್ಲ ಅಂತ. ಆದರೆ ನಾವು ಅವಾಗ ಇನ್ನೂ ಯಂಗ್ಸ್ಟರ್ಸ್ ಆಗಿದ್ವಲ್ಲ, ನಮ್ಮಲ್ಲಿ ಒಂದು ವಿಶ್ವಾಸ ಅನ್ನೋದಕ್ಕಿಂತ ಓವರ್ ಕಾನ್ಫಿಡೆನ್ಸ್ ಇತ್ತು ಅಂತಲೇ ಹೇಳ್ಬೋದು. ಸಮುದ್ರಕ್ಕೆ ವಿರುದ್ಧವಾಗಿ ಈಜ್ತಾ ಇದ್ವಿ. ಅನೇಕ ಬೃಹದಾಕಾರದ ಹೋರಾಟಗಳನ್ನ ಮಾಡಿದ್ದೀವಿ. ಇಡೀ ಭಾರತದಲ್ಲಿ ಎಲ್ಲೂ ಕೂಡ ಮಾಡ್ದಲೇ ಇರುವಂತಹ ಹೋರಾಟಗಳು ಕರ್ನಾಟಕದಲ್ಲಿ ಮಾತ್ರ ನಡೆದಿದೆ ಅಂತ ಹೇಳೋದಕ್ಕೆ ನನಗೆ ನಿಜಕ್ಕೂ ಹೆಮ್ಮೆ ಆಗುತ್ತೆ. ಲಕ್ಷಾಂತರ ನೌಕರರು ಸೇರಿಕೊಂಡು ಹೋರಾಟ ಮಾಡಿದ್ವಿ ಅಂತ ಅಂದರೆ ಅದು ನಮ್ಮಿಂದ ನಿಮ್ಮಿಂದ ಮಾತ್ರ ಸಾಧ್ಯ ಆಗಿತ್ತೆ ಹೊರತು ಬೇರೆ ಯಾರಿಂದನೂ ಅಲ್ಲ. ಅಷ್ಟೆಲ್ಲ ಹೋರಾಟಗಳು ಮಾಡಾಗಿಯೂ ಕೂಡ ನಮಗೆ ಇನ್ನೂ ಕೂಡ ಫಲ ಸಿಕ್ಕಿಲ್ಲ ಅಂತ ಅಂದರೆ ಅದಕ್ಕೆ ಒಂದೇ ಕಾರಣ, NGO ಜೊತೆಲಿ ನಾವು ಇರಲಿಲ್ಲ ಅಂತ. ನಮಗೆ ಡೇ 1 ನಾಗನಗೌಡ ಸರ್ ಅವತ್ತು ಕೂಡ ಹೇಳಿದರು, NGOದವ್ರ ಹತ್ರ ಹೋಗಿ ನಾವು ಮಾತಾಡಿದ್ವಿ, ಸರ್ ದಯವಿಟ್ಟು ನೀವು ನಮಗೆ ಸಪೋರ್ಟ್ ಮಾಡಿ, NPSನ ಕ್ಯಾನ್ಸಲ್ ಮಾಡಿ, ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ. ಆದರೆ ಅವಂದು ಇದ್ದಿದ್ದಂತಹ ನಾಯಕತ್ವ ನಮಗೆ ಸಪೋರ್ಟ್ ಮಾಡಲಿಲ್ಲ, ನಮ್ಮ ಜೊತೆಲಿ ಬರಲಿಲ್ಲ, ಕೈ ಜೋಡಿಸ್ಲಿಲ್ಲ. ಆ ಅನಿವಾರ್ಯ ಕಾರಣದಿಂದಾಗಿ ನಾವು ಇನ್ನೊಂದು ಸಂಘದ ಮೊರೆ ಹೋಗಲೇಬೇಕಾಯಿತು, ಬೇರೆ ದಾರಿ ಇರಲಿಲ್ಲ. ಆದರೆ ಇವತ್ತು ನಮಗೆ ಏನು ನಾಯಕತ್ವ ಸಿಕ್ಕಿದೆ, ಯಾವ ಆಶಾಕಿರಣ ನಮ್ಮ ಬಾಳಲ್ಲಿ ಬಂದಿದೆ, ಅದು ನಮಗೆ 100% ಕೋಆಪರೇಟಿವ್ ಆಗಿದೆ. ನಿಜಕ್ಕೂ ನಾವೆಲ್ಲರೂ ರಾಜ ಬೀದಿಯಲ್ಲಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ, ನೇರ ಮಾರ್ಗದಲ್ಲಿದ್ದೀವಿ. ಇದು ನಮ್ಮ ನಿಜವಾದ ದಾರಿ OPSನ್ನು ಪಡ್ಕೊಳ್ಳೋದಕ್ಕೆ. ಅದಷ್ಟೇ ಅಲ್ಲ, ನಾನು ಲಾಸ್ಟ್ ಟೈಮ್ ನ್ಯಾಷನಲ್ ಕೋಆರ್ಡಿನೇಟರ್ ಆದಾಗ್ಲಿಂದನೂ ಕೂಡ ತಮಿಳ್ನಾಡಿನ ಸೆಲ್ವ ಸರ್ ಆದರೂ ಮತ್ತು ಫೆಡ್ರಿಕ್ ಸರ್ ಅವ್ರ ಜೊತೆಲಿ ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿದ್ದೀನಿ. ಅವರು ಲಾಸ್ಟ್ ಟೈಮ್ 500 ಮೆಂಬರ್ಸು, ಅವರು ಏನು CPS ಅಬಾಲಿಷನ್ ಮೂಮೆಂಟ್ ಅಂತ ಅಲ್ಲಿ ಆಲ್ ಓವರ್ ಸ್ಟೇಟಲ್ಲಿ ಅದು ಒಂದೇ ಯೂನಿಯನ್ ಇರೋದು. ಯೂನಿಯನ್ ಇನ್ ದ ಸೆನ್ಸ್ ಇಟ್ಸ್ ಅ ಮೂಮೆಂಟ್ ಅಷ್ಟೇ, ಅದು ಯೂನಿಯನ್ ಕೂಡ ಅಲ್ಲ. ಸೊ CPS ಬೇಡ ಅಂತ ಅವ್ರೇನು ಹೋರಾಡ್ತಿದ್ರು, ಆ ಒಂದು ಕಾನ್ಫರೆನ್ಸ್ಗೆ ನನ್ನ ಕೂಡ ಇನ್ವೈಟ್ ಮಾಡಿದರು. ಅಲ್ಲಿ ಕೂಡ ಅಷ್ಟೇ, ಅವ್ರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಅಂದರೆ ಅವ್ರಿಗೆ ಈಗಾಗಲೇ ಟ್ಯಾಬ್ಸ್ ಆಗಿದೆ. ಟ್ಯಾಬ್ಸ್ ಮೀನ್ಸ್ ತಮಿಳ್ನಾಡು ಅಪ್ರೂವ್ಡ್ ಪೆನ್ಷನ್ ಸ್ಕೀಮ್.
ಅವ್ರಿಗಾಗಲೇ ಮಾಡಿರೋ ಅಶ್ಯೂರ್ಡ್, ಓಕೆ, ತಮಿಳ್ನಾಡು ಅಶ್ಯೂರ್ಡ್ ಪೆನ್ಷನ್ ಸ್ಕೀಮ್ ಏನಾಗಿದೆ ಅದೆಲ್ಲ ಅವರ ಹೋರಾಟದ ಪ್ರತಿಫಲನೇ ಹೌದು. ಆದರೆ ಅವರು ಅದನ್ನು ಕೂಡ ಒಪ್ಪಿಲ್ಲ. ನೆಕ್ಸ್ಟ್ ಕಮಿಂಗ್ February 3rd ದೇ ಆರ್ ಮೂವಿಂಗ್ ಟು ಒನ್ ಮೋರ್ ಪ್ರೊಟೆಸ್ಟ್. ಇನ್ನೂ ಒಂದು ದೊಡ್ಡ ಹೋರಾಟಕ್ಕೆ ಅವರು ಕೈ ಹಾಕ್ತಾ ಇದ್ದಾರೆ. ಯಾಕಂತ ಅಂದರೆ ನಮಗೆ OPS ಬೇಕು ಅಂತ. ನಾನು ಹೇಳ್ತಾ ಇರೋದು ಅಷ್ಟೇ. ಈಗ ಷಡಕ್ಷರಿ ಸರ್ ಇನ್ನೂ ನಮ್ಮ ಮುಂದೆ ಬಂದಿಲ್ಲ, ಆಯಿತಾ? ಆದರೆ ಅವ್ರ ಮುಂದೆ ಇಡಬೇಕಾದಂತಹ ಒಂದು ರಿಕ್ವೆಸ್ಟನ್ನು ನಾನು ನಿಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ. ಈ ರಿಕ್ವೆಸ್ಟನ್ನು ನೀವು ಅವರಿಗೆ ತಲುಪಿಸ್ಬೇಕು, ಎಲ್ಲರೂ ತಲುಪಿಸೋಣ, ಆಯಿತಾ? ಏನಂತ ಅಂದರೆ OPS ಬಿಟ್ಟು ಕಮಿಟಿ ವರದಿ ಬೇರೆ ಏನೇ ಬಂದ್ರೂ ಮತ್ತೆ ನಾವು ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ, ನಮಗೆ ಬೇಡ. ಯಾವ ಪೆನ್ಷನ್ ಸ್ಕೀಮ್ ಇನ್ಸ್ಟೆಡ್ ಆಫ್ OPS ನಮಗೆ ಬೇರೆ ಯಾವುದೂ ಬೇಡ, ನಾವು ಯಾವುದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಮತ್ತೆ ಇನ್ನೊಂದನ್ನು ತಗೊಂಡು ಮತ್ತಿನ್ನೊಂದು ಸತಿ ಹೋರಾಟ ಮಾಡೋಷ್ಟು ಶಕ್ತಿನೇ ನಮ್ಮಲ್ಲಿ ಉಳಿದಿಲ್ಲ. ಯಾಕಂದರೆ ಅಷ್ಟು ಮಾಡಿದ್ದೀವಿ, ಅಷ್ಟು ಹತ್ತಿದ್ದೀವಿ, ಅಷ್ಟು ಕೊರಗಿದ್ದೀವಿ, ಇಡೀ ಹಗಲು ರಾತ್ರಿ ಅಂದಲೇ ಫ್ರೀಡಮ್ ಪಾರ್ಕಲ್ಲಿ ಸತ್ತಿದ್ದೀವಿ. ಇನ್ನು ಮುಂದೆ ನಮಗೆ ಬೇಕಾಗಿಲ್ಲ, ನಮಗೆ OPS ಬಿಟ್ಟು ಬೇರೆ ಏನು ಬೇಡ ಅನ್ನೋದು ನಮ್ಮೆಲ್ಲರ ಏಕಮಾತ್ರ ಅಜೆಂಡಾ. ಸೊ ಹಾಗಾಗಿ OPS ಮಾತ್ರನೇ ಅಕ್ಸೆಪ್ಟ್ ಮಾಡಬೇಕು. ಷಡಕ್ಷರಿ ಸರ್ ಅವರು ನಮ್ಮ ಜೊತೆಲಿ ನಿಂತಿದ್ದಾರೆ. ಅವ್ರು ಏನು ಪ್ರಮಾಣ ಕೊಟ್ಟಿದ್ದಾರೋ 2026 ನಮಗೆ OPS ವರ್ಷ ಅಂತ ನಿಜ ಕೇಳೋದಕ್ಕೆ ಖುಷಿ ಆಗುತ್ತೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದರೆ OPS ಅನ್ನೋ ವರ್ಡ್ ಕೇಳಿದ್ರೇ ಎಲ್ಲೋ ಒಂದು ಸತಿ ಜೀವ ಬಂದಂಗೆ ಆಗುತ್ತೆ ನಮಗೆ. ಎಲ್ಲೋ ಸತ್ತಿರೋರು ಮತ್ತೆಲ್ಲೋ ಬದುಕು ಬರೋ ಥರ ಫೀಲ್ ಇರುತ್ತೆ. ಅಂದಮೇಲೆ ಈ ವರ್ಷ ನಮ್ಮ ಕೈಗೆ ಆ OPS ಸಿಗತ್ತೆ ಅನ್ನೋದಾದರೆ ವಿ ಆರ್ ಗ್ರೇಟ್ಫುಲ್. ನಾವು ನಿಜಕ್ಕೂ ಹೇಳ್ತೀವಿ, ಸಿದ್ದರಾಮಯ್ಯ ಸರ್ದಲ್ಲ, ಷಡಕ್ಷರಿ ಸರ್ದಲ್ಲ, ನಾಗನಗೌಡ ಸರ್ದಲ್ಲ, ಯಾರೋ ಫೋಟೋ ಬೇಕಾದ್ರೂ ಇಟ್ಕೊಳ್ಳೋದಕ್ಕೆ ನಾವು ರೆಡಿ ಇದ್ದೀವಿ. ಯಾಕಂದರೆ ನಮಗೆ OPS ಬೇಕು ಅಷ್ಟೇ. ಯಾಕಂದರೆ ಇವತ್ತಿಗೂ ರಿಟೈರ್ಡ್ ಆಗಿರೋರು ಫೋನ್ ಮಾಡಿ ನನ್ನ ಹತ್ರ ಅಳ್ತಾರೆ. ಯಾಕಂದರೆ 2,000 ರೂಪಾಯಲ್ಲಿ ನನಗೆ ಬದುಕಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ 2,000 ರೂಪಾಯಿಲಿ ನಾನು ಅಳಿಯ ಮಗಳು ನನಗೆ ಅವಮಾನ ಮಾಡ್ತಾರೆ, ಇನ್ನೊಂದು 1,000 ರೂಪಾಯಿ ಎಕ್ಸ್ಟ್ರಾ ಬರಲಿ ಅಂತ ಅವ್ರಿಗೆ ಸುಳ್ಳು ಹೇಳ್ಕೊಂಡು 2 ಅವರ್ ಹೋಟ್ಲಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಹೋಗಿ ನಾನು ಮನೆಗೆ 3,500 ರೂಪಾಯಿ ತೊಗೊಂಡು ಹೋಗಿ ಕೊಡ್ತಾ ಇದ್ದೀನಿ ಮೇಡಮ್ ಅಂದಾಗ ನನಗೆ ನನ್ನ ತಂದೆ ತಾಯಿಗಳು ಕಣ್ಣೀರು ಹಾಕೋ ಥರ ಫೀಲ್ ಆಗುತ್ತೆ. ನಿಜ ಹೇಳ್ತೀನಿ, ಯಾರೂ ಕೂಡ ನಾಯಕತ್ವಕ್ಕಾಗಿ ಈ ಒಂದು ವೇದಿಕೆ ಮೇಲೆ ಕುಂತಿಲ್ಲ. ಆ ರಿಟೈರ್ಡ್ ಆಗಿರೋರ ಕಣ್ಣೀರು, ಆ ನೋವು ನಮ್ಮ ಮನಸ್ಸನ್ನು ಮುಟ್ಟಿದೆ, ನಮಗೆ ತಟ್ಟಿದೆ. ಆ ಬಿಸಿಗೋಸ್ಕರನೇ ನಾವು ಇವತ್ತಿಲ್ಲಿ ನಿಂತಿದ್ದೀವಿ. ಶತಾಯ ಗತಾಯ ಪ್ರಾಣ ಹೋದರೂ OPS ಮಾಡ್ದಲೇ ನಾವು ಈ ಜಾಗ ಬಿಟ್ಟು ಕದಲಲ್ಲ. ಇದು ನಮ್ಮ ಪ್ರಮಾಣ. 10 ವರ್ಷಗಳಿಂದನೂ ಅದೇ ಪ್ರಮಾಣ ಮಾಡಿದ್ದೀವಿ. ಇನ್ನು ಮುಂದೆ ಕೂಡ ನಮ್ದು ಅದೊಂದೇ ಪ್ರಮಾಣ ಇರುತ್ತೆ. ನೀವೆಲ್ಲರೂ ನಮ್ಮ ಜೊತೆಲಿ ಕೈ ಜೋಡಿಸ್ತೀವಿ ಅಂತ ಅಂದ್ಕೊಂಡಿದ್ದೀವಿ. NGO ನಮ್ಮ ಜೊತೆಲಿರೋದು ನಿಜಕ್ಕೂ ಒಂದು ಆನೆ ಬಲ ಬಂದ ಹಾಗೆ. ಸೊ ಆ ಒಂದು ಆನೆ ಬಲನ ನಂಬಿ ನಿಮ್ಮೆಲ್ಲರ ಮೂಲಕ ನಾವು ಈ ಹೋರಾಟಕ್ಕೆ ನಾಂದಿ ಹಾಡ್ತಾ ಇದ್ದೀವಿ. ನಾವು ಈ ವರ್ಷ OPS ಪಡೆದೇ ತೀರೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ತೆ, ಥ್ಯಾಂಕ್ ಯು. ಅಖಿಲ ಕರ್ನಾಟಕ NPS ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ರೂಪಾ ಮೇಡಮ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಇನ್ನೇನು ಕೆಲವು ಕ್ಷಣಗಳಲ್ಲಿ ರಾಜ್ಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಷಡಕ್ಷರಿ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಆ ಮಧ್ಯದಲ್ಲಿ ನಮ್ಮನ್ನೆಲ್ಲ ಕುರಿತು ಶ್ರೀಯುತ ದೇವರಾಜರವರು, ದೆಹಲಿಯ ನಮ್ಮ ಪ್ರತಿನಿಧಿಗಳು, ಕರ್ನಾಟಕ ಭವನ, ಇವರು ಮಾತನಾಡಲಿದ್ದಾರೆ. ಅಖಿಲ ಕರ್ನಾಟಕ NPS ನೌಕರ ಸಂಘದ 2ನೇ ಕಾರ್ಯಕ್ರಮದಲ್ಲಿ ಒಂದು ತುಂಬ ಯಶಸ್ವಿಯಾಗಿ ಈ ಒಂದು ಸಂದರ್ಭದಲ್ಲಿ ಬಂದಿರೋಂಥ ಕರ್ನಾಟಕದ ಎಲ್ಲ ನೌಕರ ಬಂಧುಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರೋಂಥ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಎಲ್ಲ ಗೌರವಾನ್ವಿತ ರಾಜ್ಯ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಮತ್ತು ರಾಜ್ಯ NPS ನೌಕರರ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ, ಜೊತೆಗೆ ಈ ಒಂದು ವೇದಿಕೆಯ ಮತ್ತು ಈ ಒಂದು ಸಮಾರಂಭದ ಮೇಲು ಉಸ್ತುವಾರಿ ವಹಿಸಿದಂಥ ದಾವಣಗೆರೆ ಜಿಲ್ಲಾ NPS ನೌಕರ ಸಂಘ ಮತ್ತು ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಅವಕಾಶ ಕಲ್ಪಿಸೋದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಈಗ ಈ ವೇದಿಕೆಯಲ್ಲಿ ಒಂದು ಸಂಚಲನ ನಾನೇನು ಕಂಡಿದ್ದೆ ಅಂದರೆ ಅದು ನನ್ನ ಭಾಗ್ಯ ಅನ್ನೋಕ್ಕಿಂತ ನನ್ನ ದೆಹಲಿಯಲ್ಲಿರೋ ಸರ್ಕಾರ ನೌಕರ ಸಂಘಗಳ ಭಾಗ್ಯ ಅಂತ ಹೇಳ್ಕೊತೀನಿ. ಯಾಕಂದರೆ ನಾವಲ್ಲಿ ಕರ್ನಾಟಕ ನೌಕರ ಸಂಘದವರು ಅಂತ ನಮ್ಮದೇನು ಕರ್ನಾಟಕ ರಾಜ್ಯ ನೌಕರ ಸಂಘದಲ್ಲಿ ನಾವು ಬಂದ್ಬಿಟ್ಟು ನಮ್ಮದು ಒಂದು ಸಂಘಟನೆ ಇದೆ, ಕರ್ನಾಟಕ ಭವನ ನೌಕರ ಸಂಘ ಅಂತ. ಅಲ್ಲಿ 180 ನೌಕರರಿದ್ದೀವಿ ನಾವು. ಬಟ್ ಇಲ್ಲಿ ಆಗ್ತಿರೋದು ಎಲ್ಲ ಒಂದು ವಿಚಾರಗಳನ್ನು ನಮಗೆ ಇತ್ತೀಚೆಗೆ ಬರ್ತಿದೆ ಹೊರತು ಮೊದಲೆಲ್ಲ ಬರ್ತಿದ್ದಿಲ್ಲ. ಬಟ್ ನಮ್ಮನ್ನು ಗುರುತಿಸಿ ಈ ಒಂದು ಕರ್ನಾಟಕ ಸರ್ಕಾರದ ಅವಿಭಾಜ್ಯ ಅಂಗದಲ್ಲಿ ನೀವು ಇದ್ದೀರಿ, ಈ ಒಂದು ಯೋಜನೆ ಆಯಿತು, ಯಾವುದೇ ಯೋಜನೆಗಳಾಗಲಿ ನಿಮಗೂ ತಲುಪುತ್ತೆ, ನೀವು ಅಲ್ಲಿರೋ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ನಮಗೂ ಹೇಳ್ಬೋದು ಅಂತ ಧ್ವನಿ ಕೊಟ್ಟವರು ನಮ್ಮ ಶ್ರೀಯುತ ಗೌರವ ಅಧ್ಯಕ್ಷರು, ಕರ್ನಾಟಕ
ನೌಕರ ಸಂಘ ಅಧ್ಯಕ್ಷ ಆದಂಥ ಮಾತೃ ಸಂಘ ಆದಂಥ ಶ್ರೀಯುತ ಷಡಕ್ಷ ಸಾಹೇಬರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಇತ್ತೀಚೆಗೆ 2 ವರ್ಷ ಆಯಿತು ನಾವು ನಮ್ಮ ಸಂಘಟನೆ ಅವ್ರ ಜೊತೆಗೆ ಸಂಯೋಜಿತವಾಗಿದೆ. ಜೊತೆಗೆ ಕಳೆದ ವರ್ಷ ನಮ್ಮ ಅಖಿಲ ಕರ್ನಾಟಕ NPS ನೌಕರ ಸಂಘದ ಅಧ್ಯಕ್ಷರಾದಂಥ ನಮ್ಮ ನಾಗನಗೌಡ ಸರು ಫೋನ್ ಮಾಡಿ ನಿಮ್ಮದು ಅಲ್ಲೂ ನಮ್ಮ ಒಂದು ಪ್ರತಿನಿಧಿಯಾಗಿ ನಾವು ಮಾಡಬೇಕಂತ ಇಚ್ಛೆ ಪಡ್ತಿದ್ವಿ ಅಂತ ಹೇಳಿದರು. ಬಟ್ ನಾವೆಲ್ಲ ಅವಾಗ ಅಷ್ಟೊಂದು ಸಂಘಟನೆ ಆಗಿದ್ದಿಲ್ಲ. ಬಟ್ ಇವಾಗ ನಾವು ಸರ್ ಹೇಳಿದ ಮೇಲೆ ಒಂದು 5 ಪ್ರತಿನಿಧಿ ಮಾಡಿದ್ದಾರೆ. ಈ ಒಂದು 5 ಪ್ರತಿನಿಧಿ ಅನ್ನೋದಕ್ಕಿಂತ ಅಲ್ಲಿರೋ ಪ್ರತಿಯೊಬ್ಬರು ನಾಡಿ ಮಿಡಿತಗಳ ಒಂದು ಪ್ರತಿನಿಧಿಯಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಲ್ಲಿಗೂ ಇಲ್ಲಿಗೂ ಒಂದೇ ವ್ಯತ್ಯಾಸ ಏನಿಲ್ಲ, ಎಲ್ಲರೂ ಸರ್ಕಾರ ನೌಕರದವರೇ. ಬಟ್ ನಾವು ದೂರದಲ್ಲಿದ್ದೀವಿ. ಇಲ್ಲೆಲ್ಲವೂ ನೀವು ಹೋರಾಟ ಮಾಡಿದ್ರೆ ಮಾತ್ರ ನಮಗೂ ಒಂದು ಶಕ್ತಿ ಬರ್ತದೆ. ನಿಮ್ಮ ಎಲ್ಲರೂ ಎಷ್ಟು ಜನ ಸೇರಿದ್ರಲ್ಲ ಅವರೆಲ್ಲರಿಗೂ ನಾನು ಇಲ್ಲಿಂದ ಅಲ್ಲಿ ಅವ್ರ ಪರವಾಗಿ ನಾನು ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಪ್ರತಿಯೊಂದು ಟೈಮಲ್ಲಿ ಬರೋಕ್ಕಾಗಲ್ಲ ನಾವು. ಬಟ್ ನೀವು ಹೋರಾಡ್ತಾ ಬಂದಂದರೆ ನಿಮ್ಗೆ ಆರೋಗ್ಯ ಆಗಲಿ, ಆಯುಷ್ಯ ಆಗಲಿ, ನಿಮ್ಮ ಸಿರಿ ಸಂಪತ್ತಾಗಲಿ ನಾವು ಬೇಡ್ಕೋಬೇಕಾಗತ್ತೆ. ಯಾಕಂದ್ರೆ ನಮ್ಮ ಅನುಪಸ್ಥಿತಿಯನ್ನು ನಿಮ್ಮ ಉಪಸ್ಥಿತಿಯನ್ನು ನಾವು ನೋಡ್ತಿದ್ದೆ ಅನ್ನೋದೇ ನಮ್ಮ ಸೌಭಾಗ್ಯ. ಹಾಗಾಗಿ ಈಗೇನು ಅಲ್ಲಿ ಒಂದು NPS ಸಂಘಟನೆಗಳಲ್ಲಿ ನಡೀತಾ ಇರ್ತವೆ ರಾಷ್ಟ್ರ ಮಟ್ಟದ್ದು. ನಮ್ಮ BP ಸಿಂಗ್ ಸರ್ ನಮ್ಮ ಒಂದು 2 ಬಾರಿ ಕರೆದಿದ್ರು, ನಾವು ಹೋಗಿದ್ವಿ. ಆದರೆ ಅವಾಗ ನಾವು ನಮ್ಮದು ಒಂದು ಸಂಘಟನೆ ಅನ್ನೋದನ್ನ ನಮ್ಮ ಪ್ರತಿನಿಧಿಗೆ ನಾವು ತೊಗೊಂಡಿದ್ದಿಲ್ಲ. ಆದರೂ ನಾನು ಹೋಗಿದ್ವಿ ಒಂದು 4-5 ಜನ ನಮ್ಮದಲ್ಲಿರೋರು. ಬಟ್ ಇವಾಗ ಏನಾದರೂ BPSC ಸಿಂಗ್ ಸರ್ ಕರೆದ್ರೆ ನಮ್ಮ 40-50 ಜನ NPS ಅವರು ಇದ್ದೀವಿ ನಾವು ಸರ್ಕಾರದಲ್ಲಿ, ನಮ್ಮ ಕರ್ನಾಟಕ ಭವನದಲ್ಲಿ. ಅವರೆಲ್ಲರೂ ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ. OPS ಅವರ ಗೌರವ ಮತ್ತು ಅವರ ಗೌರವ ಸಲಹೆದೊಂದಿಗೆ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಸಂಘಟನೆ ಅನ್ನೋದಕ್ಕಿಂತ ಇದು ಅಖಿಲ ಕರ್ನಾಟಕ ಎಲ್ಲ ನೌಕರ ಸಂಘದ ಒಂದು ಅಪೇಕ್ಷೆ ಆಗಿರ್ತದೆ. ಹಾಗಾಗಿ BP ಸಿಂಗ್ ಸರು ಮುಂದಿನ ಮಟ್ಟದಲ್ಲಿ NPS ನಿಮ್ಮ ರಾಜ್ಯ ಸಂಘಟನೆ ನೀವು ಕರ್ಕೊಂಡು ಬನ್ನಿ. ನಾವು ಏನು ಜಂತರ ಮಂತ್ರದಲ್ಲಿ ಪ್ರತಿ ವರ್ಷ ನಡೀತಾನೆ ಇರ್ತವೆ. ಯಾಕಂದರೆ ಎಲ್ಲಿವರೆಗೂ ಹಸಿವು ನೀಗಲ್ಲೋ ಅಲ್ಲಿವರೆಗೂ ಹಸಿವು ಕರುಣೆಯ ಕೂಗು ಕೇಳಿಸ್ತಾನೆ ಇರಬೇಕಾಗುತ್ತೆ ಸರ್ಕಾರಗಳಿಗೆ. ಹಾಗಾಗಿ ಮುಂದಿನ ದಿನದಲ್ಲಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ತಿಳಿಸ್ತೀನಿ. ನಮ್ಮ ರಾಜ್ಯ ಸಂಘಟನೆಗಳು, ಸಂಘಟ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮುಂದಿನ ದಿನದಲ್ಲಿ ಡೆಲ್ಲಿ ಮಟ್ಟಕ್ಕೆ ಬಂದಲ್ಲಿ ಎಲ್ಲ ರೀತಿಯ ಸಹಕಾರ ಮಾಡ್ತೇವೆ ಅಂತೇಳಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಮ್ಮ ಅಭಿಪ್ರಾಯಗಳನ್ನು ಮಂಡಿಸಿರುವಂಥ ಶ್ರೀಯುತ ದೇವರಾಜ್ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಮತ್ತೊಬ್ಬ ತಮಿಳುನಾಡಿನ ಪ್ರತಿನಿಧಿಗಳಾಗಿರುವಂಥ ಶ್ರೀಯುತ ಫ್ರೆಡ್ರಿಕ್ ಸರ್ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. எல்லோருக்கும் நமஸ்காரம். ரொம்ப சந்தோஷமாக இருக்குது. ஐ எம் வெரி ஹாப்பி டு அபவுட் யுவர் அகில கர்நாடகா NPS எம்ப்ளாயீஸ் அசோசியேஷன் ஆக்டிவிட்டீஸ். தமிழ்நாட்டில் 2020 ஆரம்பித்தோம் CPS அபாலிஷன் மூமெண்ட்டை. ஏறக்குறைய ஒரு 83 போராட்டங்கள், 83 அஜிடேஷன்ஸ் அண்ட் ப்ரொட்டஸ்ட்டு நடத்தியிருக்கோம். அதனுடைய விளைவு போராட்டங்கள் சாதாரண போராட்டம் இல்லை. இமெயில் அனுப்புறது, போஸ்ட் கார்டு அனுப்புறது, ரேலி, டிஸ்ட்ரிக்ட் கான்ஃபரன்ஸு, ஸ்டேட் கான்ஃபரன்ஸு, அதில் கூட நம்மளுடைய ரூபா வந்து கலந்துக்கிட்டாங்க. சென்னையில் 2 ஆண்டுகளுக்கு முன்பாக நடைபெற்ற அந்த போராட்டத்தில் ரூபா வந்து கலந்துக்கிட்டாங்க. பல ஆயிரக்கணக்கான பேர் வந்து கலந்துக்கிட்ட விளைவு என்னென்னு பார்த்தோம்னா, இன்றைக்கு தமிழ்நாட்டில் புதிய பென்ಷನ್ திட்டம் ಮಾற்றி அமைக்கப்பட்டிருக்கு. ಸುಮಾರು 2003ರಲ್ಲಿ ಅಲ್ಲಿ ಪ್ರಾರಂಭ ಆಗಿರುವಂಥದ್ದು. ಹಾಗಾಗಿ ನಾವು ನಿರಂತರವಾಗಿ ಮಾಡ್ಕೊಂಬರ್ತಾ ಇದ್ದೀವಿ. ಈಗ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಸರ್. இங்கே பெங்களூரில் கடந்த 2 ஆண்டுகளுக்கு முன்பாக, எலெக்ஷனுக்கு முன்பாக, பிஃபோர் த அசம்பிளி எலெக்ஷன் இன் கர்நாடகா, ஃப்ரீடம் பார்க்கில் ஒரு ஆயிரக்கணக்கான அரசு ஊழியர்கள், ஆசிரியர்கள், கவர்மெண்ட் எம்ப்ளாயிஸ் அண்ட் டீச்சர்ஸ் வந்து பார்ட்டிசிபேட் இன் த ப்ரொட்டஸ்ட். CPS அபாலிஷன் மூமெண்ட்டில் நானும் மாநில ஒருங்கிணைப்பாளர் செல்வகுமார் என்ற ஜெயராஜரேசன் கலந்துக்கிட்டோம். அதனுடைய விளைவு சித்தாராமையா காங்கிரஸ் பார்ட்டி வந்து எலெக்ஷன் மேனிஃபெஸ்டோவில் சொல்லியிருந்தாங்க. ஆனால் சொன்ன பிறகு இன்றைக்கு ஆட்சிக்கு வந்து 2 ஆண்டுகள் முடிஞ்சிருச்சு. முடிஞ்சும் அவங்க சொன்ன ಎಲೆಕ್ಷನ್ ಮ್ಯಾನಿಫೆಸ್ಟೋವ ನಡೆಮುறைಪಡಿಸಲ್ಲ. ಅಂದರೆ ಹಿಂದೆ ಏನು ಅನೇಕ ಹೋರಾಟಗಳಾಗಿದೆ, ಆ ಹೋರಾಟಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ತಿಳಿಸಿದ್ದಾರೆ, ಅವರ ಮ್ಯಾನಿಫೆಸ್ಟೋಲ್ಲೂ ಹಾಕಿದ್ದಾರೆ. ಆದರೆ ಇದುವರೆಗೂ ಕೂಡ ಜಾರಿಯಾಗಿಲ್ಲ. ಎಲೆಕ್ಷನ್ ಬಿಫೋರ್ ಕೊಟ್ಟಂಥ ಆಶ್ವಾಸನೆಗಳು ಈಡೇರಿಲ್ಲ ಅಂತ ತಿಳಿಸಿದ್ದಾರೆ. ಹಾಗಾಗಿ ಈಗ நீங்கள் ராஜஸ்தானில், சத்தீஸ்கரில், ஜார்க்கண்டில், ஹிமாச்சலில் முழுமையாக ரத்து பண்ணிட்டாங்க. கர்நாடகாவில் எப்படி எலெக்ஷன் மேனிஃபெஸ்டோவில் சொல்லி செய்யாமல் இருக்காங்களோ அதே போல் தெலுங்கானாவில் ரேவந்த் ரெட்டி காங்கிரஸ் பார்ட்டி இன்றைக்கி ஆட்சியில் இருக்குது. 2 ஆண்டுகள் ஆயிடுச்சு, எந்த நடவடிக்கை எடுக்கலை. ஆந்திராவில் ஜெகன்மோகன் ரெட்டி 2019 எலெக்ஷன் மேனிஃபெஸ்டோ சொல்லியிருந்தாங்க. 2019 அவர் ஆட்சிக்கு வந்த பின்னாடி ஃபஸ்ட்டு கேபினெட்டில் 10வது அஜெண்டாவை அபாலிஷன் CPS வச்சுருந்தாங்க. ஆனால் அவர் ஆட்சி முடியும் போது 2023 தான் ಗ್ಯಾರಂಟಿ ಪೆನ್ಷನ್ ಸ್ಕೀಮ சொன்னாங்க. ಅದು ಏಮಾತ್ರದಕ್ಕಾಗ சொன்ன ஒரு விஷயம். ಈಗ ಬೇರೆ ಬೇರೆ ಸರ್ಕಾರಗಳಲ್ಲಿ ಈ ಥರದ ಯೋಜನೆಯನ್ನು
ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಲ್ಲೂ ಕೂಡ ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ. ಇಲ್ಲಿ ಕರ್ನಾಟಕದಲ್ಲೂ ಕೂಡ ಆ ಥರ ಆಗಿದೆ. ಆದರೆ ಈಗ ಎಲೆಕ್ಷನ್ ಏನು ಚುನಾವಣೆ ಪೂರ್ವದಲ್ಲಿ ಕೊಟ್ಟಿದ್ರು ಆ ಒಂದು ಇದನ್ನು ಅವ್ರನ್ನ ಘೋಷಣೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಅಂತ. அதே போல் இந்தியாவில் பல்வேறு பென்ஷன் திட்டம் இருக்குது. என்பிஎஸ்லேருந்து யூபிஎஸ், ஆந்திராவில் கேரண்டி பென்ஷன் ஸ்கீமு, இன்றைக்கி தமிழ்நாட்டில் டிஏபிஎஸ், தமிழ்நாடு அஸ்யூர்டு பென்ஷன் ஸ்கீம். இந்தியாவில் முதலாக இந்த திட்டத்தை மாற்றி புதிய பென்ஷன் திட்டம் கொண்டு வந்தது தமிழ்நாடு தான். 2003 2003 கொண்டு வந்தாங்க. மத்திய அரசாங்கம் சென்ட்ரல் கவர்மெண்டாவது 1/1/2004 on or after 1/1/2004, but Tamil Nadu before 9 months implemented the scheme. ಸೊ 2003ರಿಂದ ಇಲ್ಲಿ ತಮಿಳ್ನಾಡಲ್ಲಿ ಏನಾಯಿತು, ಇದುವರೆಗೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದರೂ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಕೆಲವೊಂದಷ್ಟು ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಆಯಿತು ಅದ್ರ ಮುಖಾಂತರ ಒಂದಷ್ಟು ಮಾಡಿದ್ದಾರೆ. ಅದು ಬಿಟ್ಟು ಬೇರೆ ಯಾವುದೂ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲೂ ಕೂಡ. ஆனால் எல்லா ஸ்கீம்லையும் பென்ஷன் தராங்க, ஃபேமிலி பென்ஷன் தராங்க, டிசிஆர்னு சொல்லக்கூடிய டெத் கம் ரிட்டையர்மெண்ட் கிராஜுவேட்டி இருக்குது. தமிழ்நாட்டில் மட்டும் இது வரைக்கும் இல்லை, 23 ஆண்டு காலமாக கொடுக்கப்படலை. ಸೊ ಏನು ಹಿಂದೆ ಅವರು ಹೇಳಿದ್ದಾರೆ ಅದ್ರ ಪ್ರಕಾರ ಇನ್ನೂ ಸರಿಯಾಗಿ ಕೊಡೋಕ್ಕಾಗ್ತಿಲ್ಲ. ಈಗ ಅವರು ವರದಿ ಆಗಿದೆ, ಗೌರ್ಮೆಂಟ್ ಆರ್ಡ್ರ್ ಕೂಡ ಆಗಿದೆ, ಬಟ್ ಅವರು ಇನ್ನೂ ಅದನ್ನ ಪೂರ್ತಿಯಾಗಿ ಆಕ್ಸೆಪ್ಟ್ ಮಾಡಿಲ್ಲ ಅದನ್ನು ಕೂಡ. 54,000 பேர் ரிட்டையர்ட் ஆகியிருக்காங்க. ஆனார் ஆஃப்டர் அப்பாயின்மெண்ட் 1/1/2003 ரிட்டையர்டு அண்ட் டெத் கேசஸ் வந்து 54,000, 54,000 அஃபெக்டட் பர்சன்ஸ், அரசு ஊழியர்கள், ஆசிரியர்கள். 54,000 ಜನಕ್ಕೆ ಇದು ಎಫೆಕ್ಟ್ ಆಗಿದೆ. ಬಟ್ ಇದುವರೆಗೂ ಇನ್ನೂ ಕೂಡ ಸಾಫಲ್ಯತೆ ಪಡೆದಿಲ್ಲ ಅಂತ ಹೇಳ್ತಿದ್ದಾರೆ. 8,000 பேர் இறந்துருக்காங்க. 8,000 மெம்பர்ஸ் டிசிசி இறந்துருக்காங்க. ಡೆತ್ 8,000 ಜನಕ್ಕೂ ಹೆಚ್ಚು ಜನ ತೀರ್ಕೊಂಡಿದ್ದಾರೆ. தமிழ்நாட்டில் போலீஸ் டிபார்ட்மெண்ட்டில், காவல்துறையில் போலீஸ் டிபார்ட்மெண்ட்டில் வேலை பார்க்கக்கூடிய பாம்ப் ஸ்குவாட் டாக் இருக்கு இல்லையா, அது கூட ஆஃப்டர் ரிட்டையர்மெண்ட்டில் ஒரு 10,400 ரூபா பென்ஷன் கொடுக்குறாங்க. ஆனால் அரசு ஊழியராக 10 வருஷம் 20 வருஷம் வேலை பார்த்துட்டு வீட்டுக்கு வரும்போது ₹1 கூட பென்ஷன் இல்லாமல் இறந்து போகிற நிலையில் இன்றைக்கி தெருவில் கையேந்தக்கூடிய நிலையில் அந்த திட்டம் வச்சுருக்கு. ಏನು ನಮ್ಮಲ್ಲಿ ಓಲ್ಡ್ ಏಜ್ ಪೆನ್ಷನ್ ಬರ್ತಾ ಇದೆ, ಓಲ್ಡ್ ಏಜ್ ಪೆನ್ಷನ್ಗಿಂತ ಕಡಿಮೆ ಇವತ್ತು NPS ನೌಕರರು ಪಡಿತಾ ಇದ್ದಾರೆ. ತಮಿಳ್ನಾಡಲ್ಲಿ ಈ ಥರ ಬೇರೆ ಬೇರೆ ಅಫೆಕ್ಟ್ ಆದವ್ರಿಗೆ ಸಣ್ಣ ಪುಟ್ಟ ಏನು ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ ಅದಕ್ಕಿಂತ ಅಧ್ವಾನವಾಗಿದೆ ಅಂತ NPS ನೌಕರರು ಬದುಕು ಅಂತ ತಿಳಿಸ್ತಾ ಇದ್ದಾರೆ. இன்றைக்கு இந்த அரசாங்கம், தமிழ்நாடு அரசாங்கம் மாற்றிருக்கு காரணம் நாங்கள் நடத்திய போராட்டம், சிபிஎஸ் அபாலிசம் மூவ்மெண்ட் நடத்திய போராட்டம். உச்சபட்சமாக கடந்த ஆண்டு சிஎம் வீடு வந்து முற்றுகை பண்ணுறோம், கெரோ சிஎம் ஹவுஸு. அதனால் ப்ரிவெண்ட் அரெஸ்ட் பண்ணுறாங்க, எல்லா இடங்களையும் ப்ரிவெண்ட் அரெஸ்ட் பண்ணாங்க. மாவட்டத்தில் இருக்கக்கூடிய நிர்வாகிகளை, மாநில நிர்வாகிகளை பூரா ப்ரிவெண்ட் அரெஸ்ட் பண்ணி ಸ್ಟೇಷನ್ வச்சுருந்தாங்க. ಸೊ ಈಗಾಗಲೇ ತಮಿಳ್ನಾಡಲ್ಲಿ ಅವರ ಮುಖ್ಯಮಂತ್ರಿಗಳೇನು ಸ್ಟಾಲಿನ್ ಅವರಿದ್ದಾರೆ, ಅವ್ರು ಇದಕ್ಕೆ ಪೂರಕವಾಗಿ ಈಗ ಆಲ್ರೆಡಿ ಜೀವೋ ಕೂಡ ಮಾಡಿದ್ದಾರೆ. ಈಗ ಅವ್ರದ್ದು ಇನ್ನೊಂದು 3-4 ತಿಂಗಳಲ್ಲಿ ಎಲೆಕ್ಷನ್ ಹೋಗೋದಿರೋದ್ರಿಂದ ಅದರ ಬಗ್ಗೆ ತೀಕ್ಷ್ಣವಾಗಿ ಒಂದು ಮತ್ತೆ ಪುನಃ ಅವರು ಒಂದು ಧರಣಿಯನ್ನು ಮಾಡೋವಂಥ ಮೂಮೆಂಟನ್ನು ಹಮ್ಮಿಕೊಳ್ತಾ ಇದ್ದಾರೆ. ಈಗ இன்னைக்கு நாங்கள் தமிழ்நாடு அஸ்யூர்ட் பென்ஷன் ஸ்கீமை ஏற்றுக்கலை. வி டோன்ட் அக்செப்ட் டேப்ஸ் பிகாஸ் என்ன காரணம்னு கேட்டோம்னா அதில் எம்ப்ளாயோட கான்ட்ரிபியூஷன் தரமாட்டாங்க, எல்லாத்தையும் அவங்களே வச்சுக்கிறாங்க. ಸೊ ಈಗ ತಮಿಳ್ನಾಡಲ್ಲಿ ಏನೀಗ ಯೋಜನೆ ಜಾರಿಯಾಗಿದೆ, ಈಗಾಗಲೇ ಆದೇಶ ಆಗಿದೆ, ಅದು ಸಮರ್ಪಕವಾಗಿ ಆಗಿಲ್ಲ, ಸಂಪೂರ್ಣವಾಗಿ OPS ಆಗಲೇಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಹಾಗಾಗಿ ನಮ್ಮಲ್ಲೂ ಕೂಡ ಅವ್ರು ತಿಳಿಸೋವಂಥದ್ದು ಈಗಾಗಲೇ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ಈಗ ಆಗ್ತಾ ಇದೆ. ಆದರೆ ಆ ವರದಿ ನಾವು ಪೂರಕವಾಗಿ ಆದಾಗ ಮಾತ್ರನೇ ನಾವೇ ಆಕ್ಸೆಪ್ಟ್ ಮಾಡಬೇಕು ಅನ್ನೋದು ಅವ್ರದ್ದು ಕೂಡ ಆಗ್ರಹ ಆಗಿದೆ. இன்னைக்கு தமிழ்நாட்டுடைய அரசாங்கத்தில் 1 லட்சம் கோடி, 1 crore lakh rupee சிபிஎஸ் அமௌண்ட்டு அரசாங்கத்தில் இருக்குது. 1 லட்சம் கோடி அரசாங்கத்தில் இருக்குது. மற்ற எல்லா மாநிலங்களுமே PFRDயோட MOU போட்டு, மெமோரண்டம் ஆஃப் அண்டர்ஸ்டாண்டிங் போட்டு ஃபண்டு ட்ரான்ஸ்ஃபர் டு PFRDA NPS ட்ரஸ்டோட அக்ரிமெண்ட் சைன் பண்ணியிருக்காங்க. இன்னைக்கு வரைக்கும் தமிழ்நாடு அரசாங்கம் அக்ரிமெண்ட் சைன் பண்ணலை. அதனால் திட்டத்தை ஈஸியாக ரத்து பண்ண முடியும் அரசாங்கம் நினச்சா. ಸೊ ಈಗ ನಿಮ್ಗೆ ಆಗಲೇ ಗೊತ್ತಿದೆ, ಆ ಹಣವನ್ನು ಏನಾದರೂ ನಾವು ಬಿಟ್ಕೊಟ್ರೆ ಸರ್ಕಾರ ನಡೆಸೋದು ಕಷ್ಟ ಆಗುತ್ತೆ. ಹಾಗಾಗಿ ಯಾರೂ ಕೂಡ ಅಷ್ಟು ಈಸಿಯಾಗಿ ಈ ಸ್ಕೀಮನ್ನು ಒಪ್ಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ನಾವು ಯಾವುದೇ ಕಾರಣಕ್ಕೆ ಅದನ್ನ ಒಪ್ಪೋದಿಲ್ಲ. ಸಂಪೂರ್ಣವಾಗಿ OPS ಜಾರಿ ಆಗಲೇಬೇಕು ಅನ್ನೋದು ಅವರು ಹೇಳ್ತಿದ್ದಾರೆ. இன்றைக்கு தமிழ்நாட்டில் இருக்கக்கூடிய 38 மாவட்டங்களையும் சிபிஎஸ் அபாலிசன் மூவ்மெண்ட் இயங்கிக்கிட்டு இருக்கு. அதுக்கு காரணம் அங்கே இருக்கக்கூடிய ஒன்றுபட்ட போராட்டம். எல்லா அரசு ஊழியர்கள், ஆசிரியர்கள், கவர்மெண்ட் எம்ப்ளாயிஸ் அண்ட் டீச்சர்ஸ், ஆல் அசோசியேஷன் நாங்கள் ஒவ்வொருத்தருக்கும் கடிதம் கொடுக்குறோம். கடிதம் கொடுத்து அவங்களை வர சொல்கிறோம். அதனால் இன்றைக்கி பல ஆயிரக்கணக்கான அரசு ஊழியர் ஆசிரியர்கள்ட்ட இந்த சிபிஎஸ்ஸை பற்றி ஒரு விழிப்புணர்வை கொண்டு போயிருக்கோம். ಸೊ ಈಗ ಆಗಲೇ ಅವರ ರಾಜ್ಯ ಸರ್ಕಾರದ ಏನು ಮಾತೃ ಸಂಘ ಇದೆ ಅವ್ರನ್ನ ಸಂಪರ್ಕ ಮಾಡಿ
ಹಾಗೆ ಎಲ್ಲ ವಿವಿಧ ವೃಂದ ಸಂಘಗಳನ್ನು ಸಂಪರ್ಕ ಮಾಡಿ ಒಂದು ಜಾಯಿಂಟ್ ಆಕ್ಷನ್ ಕಮಿಟಿಯನ್ನು ಮಾಡಿಕೊಂಡು ಈಗ ಒಂದು ಮುಂದಿನ ದಿನಗಳಲ್ಲಿ ತೀವ್ರವಾದ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. இன்றைக்கு கூட இந்த அரசாணை வெளியிடுவதற்கு காரணமாக இருந்தது சிபிஎஸ் ஒழிப்பேக்கம் தான். சிபிஎஸ் அபாலிசம் மட்டும் தான் காரணமாக இருந்திருக்கு. காரணம் இது தொடர்பான வழக்கு மெட்ராஸ் ஹைகோர்ட் மதுரை பெஞ்சில் நாங்கள் டிವಿಷನ್ பெஞ்சில் ಕೇಸ್ ಪೆಂಡಿಂಗ್ ಇருக்கு. ಈಗಾಗಲೇ ಇವರು ಏನು ಮಾಡಿದ್ದಾರೆ, ಕಾನೂನಾತ್ಮಕ ಹೋರಾಟ ಕೂಡ ಪ್ರಾರಂಭ ಮಾಡಿದ್ದಾರೆ. ಮದುರೈ ಬೆಂಚಲ್ಲಿ ಇದ್ರ ಬಗ್ಗೆ ಈಗಾಗಲೇ 3-4 ಕೇಸುಗಳನ್ನು ಹಾಕಿ ಪೆನ್ಷನ್ ಜಾರಿ ಆಗಲೇಬೇಕು ಅಂತ ಕೋರ್ಟಿಂದ ಕೂಡ ಜಡ್ಜ್ಮೆಂಟ್ ಕೊಡಿಸುವಂತ ಕೆಲಸವನ್ನು ಕೂಡ ಅವರು ಕಾನೂನಾತ್ಮಕ ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. நிச்சயமாக கர்நாடகாவில் மட்டுமல்ல இந்தியா முழுமைக்கும் பழைய ஓய்வு திட்டத்தை ஓல்டு பென்ஷன் ஸ்கீமை கொண்டு வருவோம். அதற்கு ஒன்றுபட்ட போராட்டம், ஒன்றே தீர்வு. வாய்ப்புக்கு நன்றி நண்பர்களே. ನಮ್ಮಲ್ಲೂ ಕೂಡ ಕರ್ನಾಟಕದಲ್ಲಿ ಖಂಡಿತವಾಗಲೂ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ OPS ಜಾರಿ ಆಗಲೇಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಷಡಾಕ್ಷರಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಬರಮಾಡಿಕೊಳ್ಳಿಕ್ಕೆ ನಮ್ಮ ರಾಜ್ಯದ ಸಮಸ್ತ NPS ನೌಕರರು ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಒಂದು ನಮ್ಮ ಕರ್ನಾಟಕದಲ್ಲೂ ಕೂಡ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಈ ವರ್ಷ ಕರ್ನಾಟಕದಲ್ಲಿ OPS ಜಾರಿ ಆಗಲೇಬೇಕು ಅನ್ನೋದು ಅವ್ರದ್ದು ಕೂಡ ಆಶಾಭಾವನೆ ಆಗಿದೆ. ಆ ನಿಟ್ಟಿನಲ್ಲಿ ಅವರನ್ನು ಕೂಡ ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದೀಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಷಡಾಕ್ಷರಿ ಸರ್ ಅವರು ನಮ್ಮ ಈ ಕಾರ್ಯಕಾರಿಣಿ ಸಭೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ತುಂಬುವ ಸ್ವಾಗತವನ್ನು ಬಯಸ್ತಾ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, ಅಖಿಲ ಕರ್ನಾಟಕ NPS ನೌಕರ ಸಂಘಕ್ಕೆ, ಅಖಿಲ ಕರ್ನಾಟಕ NPS ನೌಕರ ಸಂಘಕ್ಕೆ ಮಾನ್ಯ ಷಡಾಕ್ಷರಿ ಅವರು ಷಡಾಕ್ಷರಿ ಅವರಿಗೆ, OPS ಜಾರಿಗೊಳಿಸಲು ಪಣ ತೊಟ್ಟಿರುವ ಷಡಾಕ್ಷರಿ ಅವರಿಗೆ, OPS ಜಾರಿಗೊಳಿಸಲು ಪಣ ತೊಟ್ಟಿರುವ ಷಡಾಕ್ಷರಿ ಅವರಿಗೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, OPS ಜಾರಿಗೊಳಿಸಲು ಪಣ ತೊಟ್ಟಿರುವ ಷಡಾಕ್ಷರಿ ಅವರಿಗೆ. ಈಗ ರಾಜ್ಯಾಧ್ಯಕ್ಷರಿಂದ ಎರಡನೇ ರಾಜ್ಯ ಕಾರ್ಯಕಾರಿಣಿ ಸಭೆಯ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ಳಲಿ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನ ದೀಪ ಬೆಳಗಿಸುವ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಷಡಾಕ್ಷರಿ ಸರ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೇವೆ. ತೊಲಗಲಿ ತೊಲಗಲಿ NPS ತೊಲಗಲಿ, NPS ಹಟಾವೋ, ನೌಕರರ ಬಚಾವೋ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಜಯವಾಗಲಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಜಯವಾಗಲಿ, ಅಖಿಲ ಕರ್ನಾಟಕ NPS ನೌಕರರ ಸಂಘಕ್ಕೆ ಜಯವಾಗಲಿ. ಎರಡನೇ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನ ವಿದ್ಯುಕ್ತವಾಗಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ CS ಷಡಾಕ್ಷರಿರವರು ಉದ್ಘಾಟನೆಯನ್ನು ಮಾಡಿದ್ದಾರೆ ದೀಪ ಬೆಳಗಿಸುವುದರ ಮೂಲಕ. ಹಾಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ಸಹಕಾರ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಸಂಘಟನೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಅಖಿಲ ಕರ್ನಾಟಕ NPS ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಗನಗೌಡ ಸರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾಗಿ ಕೋರ್ತಾ ಇದ್ದೇನೆ. ಅಖಿಲ ಕರ್ನಾಟಕ NPS ನೌಕರರ ಸಂಘ ಬೆಂಗಳೂರು ಇದರ ಎರಡನೇ ರಾಜ್ಯ ಕಾರ್ಯಕಾರಿಣಿ ಸಭೆ ದಾವಣಗೆರೆ ಅಖಿಲ ಕರ್ನಾಟಕ NPS ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ದಾವಣಗೆರೆಯ ಸಹಯೋಗದಿಂದ ನಡೀತಾ ಇದೆ. ಈ ಕಾರ್ಯಕಾರಿಣಿಯ ಉದ್ಘಾಟನೆ ಮಾಡಿರ್ತಕ್ಕಂಥ ರಾಜ್ಯದ ನೌಕರರ ಆಶಾಕಿರಣ OPS ಅನ್ನು
ಆದೇಶ ಮಾಡಲಿಕ್ಕೆ ಪಣತೊಟ್ಟು ನಿಂತಿರುವ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾನ್ಯ ಶ್ರೀ CS ಷಡಾಕ್ಷರಿ ಸರ್ ಅವರೇ, ಹಾಗೂ ನನ್ನೊಟ್ಟಿಗೆ ಅಖಿಲ ಕರ್ನಾಟಕ NPS ನೌಕರರ ಸಂಘದ ರಾಜ್ಯ ಹಂತದ ಎಲ್ಲ ಪದಾಧಿಕಾರಿಗಳೇ ಮತ್ತು ದೂರದ ತಮಿಳುನಾಡಿನಿಂದ CPS ಅವಾಲ್ಯೂಷನ್ ಮೂವ್ಮೆಂಟ್ನ ಸ್ಟೇಟ್ ಕೋಆರ್ಡಿನೇಟರ್ಗಳಾಗಿರ್ತಕ್ಕಂಥ ಫ್ರೆಡ್ರಿಕ್ ಏಂಜಲ್ ಹಾಗೂ ಸೆಲ್ವಕುಮಾರ್ ಅವರೇ, ದೆಹಲಿಯ ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ದೇವರಾಜ್ ಅವರೇ, ಸರ್ಕಾರಿ ನೌಕರರ ಸಂಘದ ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ವೀರೇಶ್ ಒಡೆನ್ಪುರ ಅವರೇ ಮತ್ತು ಸರ್ಕಾರಿ ನೌಕರರ ಸಂಘದ ಎಲ್ಲ ಹಂತದ ದಾವಣಗೆರೆಯ ಪದಾಧಿಕಾರಿಗಳೇ ಮತ್ತು ಅಖಿಲ ಕರ್ನಾಟಕ NPS ನೌಕರರ ಸಂಘದ ಎಲ್ಲ ಜಿಲ್ಲಾಧ್ಯಕ್ಷರೇ, ಜಿಲ್ಲಾ ಹಂತದ ಎಲ್ಲ ಪದಾಧಿಕಾರಿಗಳೇ, ವಿವಿಧ ತಾಲೂಕುಗಳಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪದಾಧಿಕಾರಿಗಳೇ ಹಾಗೂ ದಾವಣಗೆರೆ ಜಿಲ್ಲೆಯ NPS ನೌಕರರೇ ಹಾಗೂ ಮಾಧ್ಯಮ ಸ್ನೇಹಿತರೆ, ನನಗೆ ನಿನ್ನೆ ಒಬ್ಬ ಸ್ನೇಹಿತರು ಹೇಳಿದರು, ಸರ್ ಇವತ್ತು ಅಮಾವಾಸ್ಯೆ ಅಲ್ವಾ, ಅಮಾವಾಸ್ಯೆ ದಿನ ಕಾರ್ಯಕ್ರಮ ಇಟ್ಟಿದ್ದೀರಿ ಅಂತ. ಭಾಳ ಜನ ಇಲ್ಲಿ ಅಂದ್ಕೊಂಡೇ ಬಂದಿದ್ದೀರಿ. ನಾನು ಸ್ನೇಹಿತರಿಗೆ ಹೇಳಿದೆ, ತಿಥಿ ಮುಹೂರ್ತ ನೋಡಿ ಇಡಲಿಕ್ಕೆ ನಾವು ಹೋಗ್ತಿರೋದು ನಮ್ಮ ಮಕ್ಕಳ ಮದುವೆಗಲ್ಲ, ನಾಮಕರಣಕ್ಕಲ್ಲ, NPS ಎಂಬ ಅನಿಷ್ಟ ಪದ್ಧತಿನ ಓಡಿಸ್ಲಿಕ್ಕೆ ಅಮಾವಾಸ್ಯೆಯೇ ಒಳ್ಳೆಯ ದಿನ ಅನ್ನೋದನ್ನ ಹೇಳಿದೆ. ಸಾಮಾನ್ಯವಾಗಿ ಕೆಟ್ಟದ್ದನ್ನು ಓಡಿಸ್ಲಿಕ್ಕೆ ಅಮಾವಾಸ್ಯೆಯನ್ನು ಪ್ರದಕವಾಗಿ ಬಳಸ್ತೇವೆ. ಕೆಟ್ಟ ಮಹಾಮಾರಿ NPS ಓಡಿಸ್ಲಿಕ್ಕೆ ಅಮಾವಾಸ್ಯೆ ಬಳಸ್ಕೊಂಡಿದ್ದೇವೆ. ಅದಕ್ಕೊಬ್ಬ ಮಾಂತ್ರಿಕ ಬೇಕಲ್ಲ, ಆ ಮಾಂತ್ರಿಕನನ್ನು ಕರೆದು ಇಲ್ಲಿ ಕೂರಿಸಿದ್ದೇವೆ. ಯಾರು ಯಾರು ಆತ್ಮೀಯರೇ, ನೌಕರರ ಎದೆಯೊಳಗಿನ ಕಿಚ್ಚು ಬಹುಶಃ ನಾನು ನಿನ್ನೆ ದಾವಣಗೆರೆಯಲ್ಲಿ ಸುಮಾರು ಇಲಾಖೆಗೆ ನಮ್ಮ ಶಿವಣ್ಣವರು ಜಿಲ್ಲಾಧ್ಯಕ್ಷರು ಕರ್ಕೊಂಡು ಹೋಗ್ತಿದ್ರು. ನಾನು ಆರಂಭದಲ್ಲಿ ಇಲಾಖೆಗೆ ಶಾಲೆಗೆ ಭೇಟಿ ಕೊಟ್ಟಾಗ ಇರುವ ಹುಮ್ಮಸ್ಸು ಮತ್ತು ಅವರ ಕಿಚ್ಚು ಬೇರೆ ಥರ ಇತ್ತು. ಈಗ ಅವರ ಎದೆ ಒಳಗಡೆ ಆಗ ಒಂದು ಜೋಶಲ್ಲಿ ಮಾತಾಡುವಂಥದ್ದು, ಈಗ ಅಸಹಾಯಕತೆಯಲ್ಲಿ ಮಾತಾಡ್ತಕ್ಕಂಥ ನೌಕರರ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ. ಈ ಜೋಶು ಮತ್ತು ಅಸಹಾಯಕತೆ ಎರಡನ್ನೂ ಕೂಡ ಆ ನಾಡಿ ಮಿಡಿತ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ದೇಶದ 8 ರಾಜ್ಯಗಳು OPS ಹತ್ತ ಮುಖ ಮಾಡಿರೋ ಸಂದರ್ಭದಲ್ಲಿ ಕರ್ನಾಟಕವೂ ಕೂಡ OPS ಹತ್ತ ಮುಖ ಮಾಡುವ ಸನಿಹದಲ್ಲಿ ನೀವೆಲ್ಲರೂ ಇದ್ದೇವೆ. ಸುಮಾರು ವರ್ಷಗಳ ಶ್ರಮ, ನೋವು, ಹತಾಶೆ ನಮ್ಮೊಟ್ಟಿಗೆ ಕಾಡ್ತಾ ಇತ್ತು. ನಾವ್ಯಾವತ್ತೂ ಕೂಡ ಸರ್ಕಾರಿ ನೌಕರರ ಸಂಘವನ್ನು ಬಿಟ್ಟು ಹೋರಾಟ ಮಾಡಬೇಕು ಅಂತ ಮನಸ್ಥಿತಿ ಇಟ್ಕೊಂಡು ಹೋದಂಥವರಂತೂ ನಾವಲ್ಲ. ಜೊತೆಯಾಗಿ ಹೋರಾಟ ಮಾಡಬೇಕು ಅಂತಂದಾಗ ಕಾಲ ನಮ್ಮನ್ನು ಆ ಥರ ಆಡಿಸ್ತು. ಈಗ ಕಾಲ ಪಕ್ವವಾಗಿದೆ, ಸಮಿತಿ ಸಿದ್ಧವಾಗಿದೆ, ವರದಿ ಸಿದ್ಧ ಆಗಿದೆ. ಮೊನ್ನೆ ನಡೆದಂಥ ಕಳೆದ ತಿಂಗಳು ನಡೆದ NPS ಅಧ್ಯಯನ ಸಮಿತಿಯ ಸಭೆ ಮಾನ್ಯ ಷಡಕ್ಷರಿ ನೇತೃತ್ವದಲ್ಲಿ ಸಭೆ ಆಯಿತು. ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಸಮಿತಿಯ ಮುಂದೆ ಸಮಿತಿಯಲ್ಲಿ ಇಲ್ಲದಿರುವ ಅಂಶಗಳನ್ನು ಕೂಡ ಕ್ರೋಢೀಕರಿಸಿ ದೇಶದ 8 ರಾಜ್ಯಗಳ ವಿವರಣೆಯೊಂದಿಗೆ ಕರ್ನಾಟಕವು ಹೇಗೆ OPSಗೆ ಮರಳಬೇಕು ಅನ್ನೋದನ್ನು ಸಮಿತಿಯ ಮುಂದೆ ಸುದೀರ್ಘವಾಗಿ ಮಂಡಿಸತಕ್ಕದ್ದು ಮಾನ್ಯ ಷಡಕ್ಷರಿ ಅವರು. ಅದರೊಟ್ಟಿಗೆ ಸಮಿತಿಯ ಅಧ್ಯಕ್ಷರು ಕೇಳ್ತಾರೆ, ತಮ್ಮದೇನಾದರೂ NPS, UPS, GPS ಇದನ್ನು ಹೊರತುಪಡಿಸಿ ಏನಾದರೂ ಯಾವುದಾದ್ರೂ ಒಂದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ ಅಂತ ಸಮಿತಿ ಅಧ್ಯಕ್ಷರು ಕೇಳ್ತಾರೆ. ಸುಮಾರು 50-60 ಜನ ಇರುವ ಸಭೆ. ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದರು, ನಮ್ಮ ಮುಂದೆ ಯಾವುದೇ ಆಯ್ಕೆಗಳಿಲ್ಲ, ತಾವು ಆರೋಗ್ಯಕರ ವರದಿಯನ್ನು ಸರ್ಕಾರಕ್ಕೆ ಕೊಡಿ, ಸರ್ಕಾರದ ಮೂಲಕ ನಾವು ಹೇಗೆ ಆ OPS ಅನ್ನು ಮಾಡಿಸ್ಕೊಳ್ಬೇಕು ಅಂತ ನಮಗೆ ಗೊತ್ತಿದೆ ಅನ್ನೋದನ್ನ ಸಮಿತಿಯ ಮುಂದೆ ಘಂಟಾಘೋಷವಾಗಿ ಹೇಳಿದ್ದು ನಾವು ಸಾಕ್ಷೀಕರಿಸಿದ್ದೇವೆ. ಆತ್ಮೀಯರೇ, ರಾಜ್ಯದಲ್ಲಿ ಸಾವಿರಕ್ಕೂ ಅಧಿಕ ನೌಕರರು NPS ನೌಕರರು ಸತ್ತು ಹೋಗಿದ್ದಾರೆ. 1,500 NPS ನೌಕರರು ನಿವೃತ್ತಿಯಾಗಿದ್ದಾರೆ. ಆ ನಿವೃತ್ತಿಯಾಗಿರುವ ಕುಟುಂಬಗಳ ಕಣ್ಣೀರು ಮತ್ತು ಸತ್ತಿರುವ ಕುಟುಂಬಗಳ ಕಣ್ಣೀರು, ಬಹುಶಃ 1,000 ರೂಪಾಯಿ, 500 ರೂಪಾಯಿ ಪೆನ್ಷನ್, ಇವತ್ತೊಂದು ವಿಧವಾ ವೇತನ ಎಷ್ಟಿದೆ, ನಮ್ಮನೆ ಹಾಲಿನ ಬಿಲ್ ಎಷ್ಟಿದೆ, ಕರೆಂಟ್ ಬಿಲ್ ಎಷ್ಟಿದೆ,
ಬೇಡ ರೀ, ಈ ರಾಜ್ಯದ ಹೆಣ್ಮಕ್ಳು ಸುಮ್ಮನೆ ಮನೆ ಕೂತ್ಕೊಂಡ್ರು ಸರ್ಕಾರ 2,000 ರೂಪಾಯಿ ಕೊಡ್ತಾ ಇದೆ. 35 ವರ್ಷ ಸರ್ಕಾರಿ ಸೇವೆ ಸಲ್ಲಿಸುವ ಒಬ್ಬ ಸರ್ಕಾರಿ ನೌಕರನಿಗೆ ಒಂದು ವಿಧವಾ ವೇತನಕ್ಕೆ, ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಮವಲ್ಲದ ಪಿಂಚಣಿ ಕೊಡುತ್ತೆ ಅಂತೇಳಿ ಅದನ್ನು ನಾವು ಒಪ್ಕೊಳ್ಬೇಕಾ? ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕಾಗಿ, ವಿರೋಧಕ್ಕಾಗಿ ವಿರೋಧ ಅಲ್ಲ, ಭವಿಷ್ಯಕ್ಕಾಗಿ ವಿರೋಧ. ಬಹುಶಃ ಇವತ್ತೆಲ್ಲ ಮಜಲುಗಳನ್ನು, ಹೋರಾಟದ ಮಜಲುಗಳನ್ನು ಮುಗಿಸಿಬಿಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರು ಒಂದು ವ್ಯವಸ್ಥಿತವಾದ ಹೋರಾಟದ ಭಾಗವಾಗಿ ಹೋಗ್ತಾ ಇದ್ದಾರೆ. ಸಮಿತಿಗಳು ರಾಜ್ಯದಲ್ಲಿ 3 ಆಗಿದ್ದಾವೆ, ಒಪ್ಕೋತೀವಿ. ಆ 3 ಸಮಿತಿಗೂ 3ನೇ ಸಮಿತಿಗೂ ವ್ಯತ್ಯಾಸ ಇದೆಯಲ್ಲ. ಮೊದಲ ಸಮಿತಿ ಆದಾಗ ನಾವು ಸಾಕ್ಷೀಕರಿಸಿದ್ದೇವೆ. ಮಾನ್ಯ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು. ಒನ್ ಮ್ಯಾನ್ ಕಮಿಟಿಯನ್ನು ಬೆಳಗಾವಿ ಸವರ್ಣದ ಆದೇಶ ಮಾಡಿದರು. ಸರ್ಕಾರ 3 ತಿಂಗಳಿಗೆ ಮುಗಿದೋಯ್ತು. 2ನೇ ಕಮಿಟಿ ಮೊನ್ನೆ ಷಡಕ್ಷರಿ ಅವರೇ ಮಾಡಿಸಿದ್ರು. ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದರು. 3 ತಿಂಗಳಿಗೆ ಸರ್ಕಾರ ಬದಲಾವಣೆ ಆಯಿತು. ಈಗ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದು ಸಮಿತಿಯನ್ನು ಮಾಡಿ 5 ಜನ IAS ಆಫೀಸರ್ಗಳ ಸಮಿತಿ ಮಾಡಿ, ಆ ಸಮಿತಿ ಸುಮ್ಮನೆ ಕೂತಿಲ್ಲ, 4 ರಾಜ್ಯಗಳಿಗೆ ಅಧ್ಯಯನ ಮಾಡ್ಕೊಂಡು ಬಂದು ವರದಿ ಸಿದ್ಧ ಮಾಡಿಟ್ಕೊಂಡಿದೆ. ಆ ವರದಿ ಸುಮ್ಮನೆ ಸಿದ್ಧ ಆಗಿಲ್ಲ, ಷಡಕ್ಷರಿ ಅವರ ಫಾಲೋ ಅಪ್ ಇದೆಯಲ್ಲ. ಸಭೆನೂ ಕೂಡ ಮೊನ್ನೆ ಕರೆದಿರಲಿಲ್ಲ. ಯಾವಾಗ ಅಧ್ಯಕ್ಷರು ಒಂದು ಗುಟ್ರು ಹಾಕಿದ್ರು, ನೀವು ಸಮಿತಿ ಸಭೆ ಕರೀತೀರಾ, ಮುಂದಿನ ಹೆಜ್ಜೆ ಇಡಬೇಕ ಅಂದಾಗ ಸಭೆ ಕರೆದ್ರು. ಮುಂದೆಯೂ ಕೂಡ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ DK ಶಿವಕುಮಾರ್ ಸಾಹೇಬರು ನುಡಿದಂತೆ ನಡೀತೇವೆ, ನಿಮಗೆ ಮಾತು ಕೊಟ್ಟಿದ್ದೇವೆ, ನಾವು ಮಾಡೇ ಮಾಡ್ತೇವೆ ಅನ್ನೋದನ್ನು ಪ್ರತಿ ಸಲ ಹೇಳಿದ್ದಾರೆ. ಮಾನ್ಯ ಅಧ್ಯಕ್ಷರು ಭೇಟಿ ಆದಾಗಲೆಲ್ಲೂ ಪ್ರಸ್ತಾಪ ಮಾಡಿದಾಗ ಅದೇ ಮಾತು ಹೇಳಿದ್ದಾರೆ. ಆ ವಿಶ್ವಾಸ ನಮಗೆ ಇದೆ. ಆದರೆ ನುಡಿದಂತೆ ನಡೆಯುತ್ತೇವೆ. 2028ಕ್ಕೆ ಮಾರ್ಚ್ ಮಾಡಿದರೆ ಒಪ್ಪೋದಿಲ್ಲ. ಹೌದಾ ಇಲ್ವಾ? ಸರ್ಕಾರ ಚುನಾವಣೆಗೆ ಹೋಗುವ 1 ತಿಂಗಳ ಮುಂಚೆ ಆದೇಶ ಮಾಡಿ ಹೋದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಕನಿಷ್ಠ 1 ವರ್ಷ ಮುಂಚಿತವಾಗಿ OPS ಆದೇಶ ಮಾಡಿಸಿದರೆ ಲಕ್ಷಾಂತರ ನೌಕರಿಗೆ ಅದು ಆಶಾದಾಯಕ ಆಗ್ತದೆ. ಸ್ನೇಹಿತರ, ರಾಜ್ಯದಲ್ಲಿ ತಮಿಳುನಾಡು ಸ್ನೇಹಿತರು ಹೇಳ್ತಾ ಇದ್ರು, ನಾವೆಲ್ಲ ಏನು ಮಾಡ್ತೀವಿ ಅಂತೇಳಿ ಸೋಷಿಯಲ್ ಮೀಡಿಯಾ ಬರ್ತದೆ. ರಾಜಸ್ಥಾನದಲ್ಲಿ ಹಾಗಾಯಿತು, ಹಿಮಾಚಲ ಪ್ರದೇಶದಲ್ಲಿ ಹೀಗಾಯಿತು, ತಮಿಳುನಾಡಲ್ಲಿ ಬಂದ್ಬಿಡ್ತು. ನಾವು ತಂಬು ಕೊಟ್ಟಿದ್ದೆ, ಹಾರ್ಟ್ ಕೊಟ್ಟಿದ್ದೆ, ಹೂ ಕೊಟ್ಟಿದ್ದೆ. ಏನಾಗಿದೆ? ಸರಿಯಾದ ಜಾರಿ ಎಲ್ಲಾಗಿದೆ? ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಹೇಳ್ತಾ ಇದ್ರು ನನಗೆ ನಿನ್ನೆ, ಸರ್ UPS ಜಾರಿ ತಂದರೆ, ಮೊದಲೆಲ್ಲ ಹೇಳ್ತಾ ಇದ್ರು ಇದು NPS ಕೇಂದ್ರ ಮಾದರಿ, ಕೇಂದ್ರದ ಯೋಜನೆ, ಯಾವುದೇ ಕಾರಣಕ್ಕೂ ರದ್ದಾಗಲ್ಲ, ಹೋರಾಟ ಫಲ ಆಗಲ್ಲ ಅಂತಂದರು. ಇಡೀ ದೇಶಾದ್ಯಂತ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರವೂ ಕೂಡ NPS ಸರಿ ಇಲ್ಲ ಅಂತೇಳಿ UPSಗೆ ಮರಳಿದೆ. ಬಹುಶಃ NPS ಇಂದ UPSಗೆ ತಂದಿರತಕ್ಕಂಥ ನಾವುಗಳು UPS ಇಂದ OPSಗೆ ತರಲಿಕ್ಕೆ ಆಗುತ್ತಾ ಇಲ್ವೋ? ಆಗುತ್ತೆ. ಮತ್ತೆ ಅವ್ರು ಹೇಳ್ತಾರೆ UPS ಅನ್ನು ತಂದು ನಮಗೆ ಆಪ್ಷನ್ ಕೊಟ್ಟಿದ್ದಾರೆ, ನೀವು NPS ಆರ ಪಡ್ಕೊಳ್ಬೋದು, UPS ಆರ ಪಡ್ಕೊಳ್ಬೋದು. ಮಧ್ಯದಲ್ಲಿ VRS ತಗೊಂಡ್ರೆ ಯಾವುದೇ ಕಾರಣಕ್ಕೂ ನಮಗೆ ಹಣ ಕೊಡಲ್ಲ, ಪೆನ್ಷನ್ ಕೊಡಲ್ಲ, ಆಫ್ಟರ್ 60 ಇಯರ್ಸೇ ಕೊಡ್ತೀವಿ ಅಂತ ಹೇಳ್ತದೆ. ಈ ಗೊಂದಲಗಳ ಮಧ್ಯೆ ಇದ್ದೀವಿ. ಮತ್ತು ತಮಿಳುನಾಡಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಷ್ಟೇ. ಅವರು ಲಾಸ್ಟ್ ಸ್ಯಾಲ್ರಿ 50% ಪೆನ್ಷನ್ ಕೊಡ್ತೇವೆ, 6 ಮಂತ್ಸ್ DA ಕೊಡ್ತೇವೆ ಅನ್ನೋದನ್ನು ಯಾರು ಮಾಡಿದ್ದಾರೆ. ಆದರೆ 10% ನಮ್ಮ ಬೇಸಿಕ್ ಮತ್ತು DA ಕಟಾವಣೆ ಮುಂದುವರೆದಿದೆ. ನನ್ನ ಫೆಡ್ರಿಕ್ ಅವರು ಸೆಲ್ವಕುಮಾರ್ ಹೇಳ್ತಾ ಇದ್ರು, ಆ NPS ಕಟಾವಣೆ ಹಣವನ್ನು ನಮಗೆ ವಾಪಸ್ ಕೊಡಲಿಕ್ಕೆ ಎಲ್ಲೂ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಬಟ್ ನಾವು ಒಂದೇ ಸೂರು ಮಾಡತಕ್ಕಂಥ ಸರ್ಕಾರಿ ನೌಕರರು, ನಾವು ಸರಿ ಸಮಾನವಾದ ಕೆಲಸ ಮಾಡ್ತಾ ಇದ್ದೇವೆ. 10% ಸಂಬಳ ನಾವು ಕಡಿಮೆ ಪಡೆಯೋದು ಯಾಕೆ? ಒಂದು ಆದೇಶ ಬೇಕು. ಮಾನ್ಯ ಅಧ್ಯಕ್ಷನ ನಿರೀಕ್ಷೆ ನಮ್ಮದು. ಇಡೀ ದೇಶದಲ್ಲಿ ಎಲ್ಲೂ ಆಗಿಲ್ಲ. 10% NPS ನೌಕರ ಕಟಾವಣೆಯ ಆದೇಶ ಆಗಿಬಿಟ್ರೆ 90 ಭಾಗ ನಾವು OPS ಪಡೆದ ಹಾಗೆಯೇ. ಮುಂದಿನ ಹಂತವನ್ನು ನಾವು ಬೇಕಾದ್ರೆ ಕಾಂಪ್ರಮೈಸ್ ಮಾಡ್ಕೋಣ. 10% ಕಟಾವಣೆ ಯಾವುದೇ ಕಾರಣಕ್ಕೂ ಮುಂದುವರಿಬಾರ್ದು. ಆಗ ಅಧ್ಯಕ್ಷರಿಗೆ ಒಂದು ಹಿರಿಮೆ ಬರ್ತದೆ. ಆ ಕಾರಣಕ್ಕಾಗಿ ರಾಜ್ಯದ ಇವತ್ತು ಸಮಸ್ತ NPS ನೌಕರರು, ಸರ್ಕಾರಿ ನೌಕರರ ಸಂಘ ತೆಗೆದುಕೊಳ್ಳುವ ಒಂದು ದಿಟ್ಟ ನಿರ್ಧಾರಕ್ಕೆ ನಾವು ಬದ್ಧವಾಗಿರ್ತೇವೆ. ಅಧ್ಯಕ್ಷರು 2ಕ್ಕೆ ಬದ್ಧವಾಗಿದ್ದಾರೆ. ಒಂದು ಸಂಧಾನ ಯಶಸ್ವಿ ಆಗಿಲ್ಲ ಅಂತಂದರೆ ಸಮರ. ಸಂಧಾನವಾದರೂ ಸರಿ, ಸಮರವಾದರೂ ಸರಿ, OPS ಪಡೆಯುವ ಒಬ್ಬ ನಾಯಕರನ್ನು ತಾವು ತಂದು ನಮ್ಮ ವೇದಿಕೆಯಲ್ಲಿ ಕೂರಿಸ್ಕೊಂಡಿದ್ದೇವೆ. ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವರ ಭರವಸೆಯನ್ನು ಈಡೇರಿಸಿ 2026-27 ಆರ್ಥಿಕ ವರ್ಷದ ಒಳಗಡೆ ಈ ಬಜೆಟಲ್ಲಿ ಅದು ಆಗಲಿಕ್ಕಿಲ್ಲ, ಸುಮ್ಮನೆ ಹೇಳುವಂಥದ್ದು ಅರ್ಥ ಇಲ್ಲ. 26-27 ಆರ್ಥಿಕ ವರ್ಷದ ಅಧಿವೇಶನ ನಮ್ಮ ಆಯವ್ಯಯ ಮಂಡಳಿ ಒಳಗಡೆ OPS ಆದೇಶ ಮಾನ್ಯ ಷಡಕ್ಷರಿ ಅವರ ನೇತೃತ್ವದಲ್ಲಿ ಆದರೂ ಸರಿ. ನಮಗೆ ಯಾರ ನೇತೃತ್ವ ಅನ್ನೋದು ಮುಖ್ಯ ಅಲ್ಲ, ನಾವು ಹಸಿದಿದ್ದೇವೆ. ಇವತ್ತು 1 ಕಾಲಾಗಿದೆ. ಅಧ್ಯಕ್ಷರು 1 ಗಂಟೆ ಮಾತಾಡ್ತಾರೆ, 2:30 ಆಗುತ್ತೆ.
3 ಗಂಟೆ ಆದರೂ ಇವತ್ತು 1 ಹೊತ್ತಿನ ಉಪವಾಸವನ್ನು ತಡೆದುಕೊಳ್ಳುವ ಶಕ್ತಿ ನಮಗಿದೆ. 60 ವರ್ಷ ನಂತರದ ನಿರಂತರ ಹಸಿರನ್ನು ತಡ್ಕೊಳ್ಳೋ ಶಕ್ತಿ ನಮಗ್ಯಾರಿಗೂ ಇಲ್ಲ. ಆ ಕಾರಣಕ್ಕಾಗಿ ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವು ತಮ್ಮಿಂದ ನಿರೀಕ್ಷೆ ಮಾಡ್ತಾರೆ. ನಮ್ದು ಆಫ್ ದ ರೆಕಾರ್ಡ್ ನಮ್ಮ ಒಟ್ಟಿಗೆ ನೀವೆಲ್ಲ ಮಾತಾಡಿದ್ರಿ. ಇವತ್ತು ಲಕ್ಷಾಂತರ ನೌಕರರು ಇವತ್ತು ನಮ್ಮ ರೆಕಾರ್ಡ್ ಆಗಿ ತಮ್ಮ ಇಡೀ ರಾಜ್ಯದ ನೌಕರರು ನಿಮ್ಮ ಮಾತಿಗಾಗಿ ಕಾಯ್ತಾ ಇದ್ದಾರೆ. ಏನು ಹೇಳ್ತಾರೆ ಅಧ್ಯಕ್ಷರು? NPS ನೌಕರರು ನಡುವಿನಲ್ಲಿ ಕೈ ಬಿಟ್ಬಿಡ್ತಾರಾ? ಆಗಲಿಕ್ಕಿಲ್ಲ. ನಿಮಗೂ ಭಾಳ ಜನ ನಮ್ಮನ್ನು ಪ್ರಶ್ನೆ ಕೇಳಿದ್ರಿ, ನೀವು ಅವತ್ತು ಹಾಗೆ ಹೋರಾಟ ಮಾಡಿದ್ರಿ, ಇವತ್ತು ಹೀಗೆ ಹೋರಾಟ ಮಾಡಿದ್ರಿ. ಸಹಜ ಅಲ್ವಾ? ದೃಷ್ಟಿ ಬದಲಿಸುವ ದೃಶ್ಯ ಬದಲಾದೀತು. ಆದರೆ ಹಡಗನ್ನು ಬದಲಿಸುವ ಅವಶ್ಯಕತೆ ಇಲ್ಲ, ದಿಕ್ಕು ಬದಲಿಸಿದೆ ದಡ ಎದುರಾದೀತು ಕವಿ ಹೇಳ್ತಾನೆ. ನಾವು ಒಂದಷ್ಟು ದಿಕ್ಕು ಬದಲಿಸಿದ್ದೇವೆ. ಯಾರಿಗಾಗಿ? ಒಬ್ಬ ದೋಣಿಯ ನಾವಿಕ, ಸರಿಯಾದ ನಾವಿಕ ತಾವು ಸಿಕ್ಕಿದ್ದೀರಿ ಅನ್ನೋ ಕಾರಣಕ್ಕಾಗಿ ನಾವೊಂದಷ್ಟು ದಿಕ್ಕು ಬದಲಾಯಿಸಿದ್ದೇವೆ. NPS ನೌಕರು ನಿಮ್ಮನ್ನು ನಂಬಿದ್ದೇವೆ. 2,93,000 ಸರ್ಕಾರಿ NPS ನೌಕರರು, 50,000 ರಿಂದ 60,000 ಅನುದಾತ ಶಿಕ್ಷಣ ಸಂಸ್ಥೆ ಬೋಧಕ ಬೋಧಕೇತರರು, KPTCL ವಿವಿಧ ನಿಗಮ ಮಂಡಳಿಯ 1 ಲಕ್ಷಕ್ಕೂ ಅಧಿಕ ನೌಕರರು, 4.5 ಲಕ್ಷ NPS ನೌಕರರು ನಿಮಗಾಗಿ ಕಾಯ್ತಾ ಇದ್ದಾರೆ. ಅವರನ್ನು ನಂಬಿರ್ತಕ್ಕಂಥ 25 ಲಕ್ಷ ಕುಟುಂಬಗಳು ನಿಮ್ಮೊಂದು ಮಾತಿಗಾಗಿ ತಾವು 25 ಆದೇಶ ಮಾಡಿಸಿದ್ದೀರಿ. ಅದೆಲ್ಲ ನಮಗೆ ಖುಷಿ ಇದೆ. ಅದು NPS ನೌಕರಿಗೆ OPS ಆದೇಶಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಹಾಗಾಗಿ ತಾವೆಲ್ಲರೂ ಕೂಡ ತಮ್ಮ ನೇತೃತ್ವದಲ್ಲಿ ಭಾಳ ಜನ ನಾವು NPS ನೌಕರರು ಅಖಿಲ ಕರ್ನಾಟಕ NPS ನೌಕರರ ಮೊದಲು ಹೇಳಿದ್ದೀವಿ, ಯಾವುದೇ ಕಾರಣಕ್ಕೂ ಅಕೌಂಟ್ ಮಾಡಿಸಿಲ್ಲ ನಾವು ಇದುವರೆಗೂ. ತಾಲೂಕಲ್ಲಿ ಅಕೌಂಟ್ ಇಲ್ಲ, ಜಿಲ್ಲೆಯಲ್ಲಿ ಅಕೌಂಟ್ ಇಲ್ಲ, ರಾಜ್ಯದಲ್ಲಿ ಅಕೌಂಟ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಅಕೌಂಟ್ ಓಪನ್ ಮಾಡಿದರೆ ಅದನ್ನು ದೀರ್ಘಕಾಲ ಎಳಿತೇವೆ. ಅಕೌಂಟೇ ಬೇಡ, 1 ವರ್ಷ 1.25 ವರ್ಷ ಆದೇಶ ತಗೊಂಡು ಬ್ಯಾನರ್ ಮಡಚಿಟ್ಟು ಸರ್ಕಾರಿ ನೌಕರ ಸಂಘದ ಜೈ ಅನ್ಬೇಕು ಅಷ್ಟೇ ನಾವು. ಮತ್ತೆ ಯಾರ ಹತ್ರನೂ ಬಂದು 100 ರೂಪಾಯಿ ಸ್ಕ್ಯಾಮ್ ಕೊಡಿ ನಮ್ಮ ಹತ್ರ ಇಲ್ಲ. ನಿಮ್ಮ ಹತ್ರ ಯಾರು 100 ರೂಪಾಯಿ ಇಸ್ಕೊಂಡಿದ್ದೀವಾ? ಅಖಿಲ ಕರ್ನಾಟಕ NPS ನೌಕರರ ಸಂಘ ಉಚಿತ ಸದಸ್ಯತ್ವ. ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ವೀರೇಶಣ್ಣಪ್ಪರು ಊಟ ಹಾಕಿಸ್ತಾ ಇದ್ದಾರೆ, ಹಾಲು ಕೊಟ್ಟಿದ್ದಾರೆ, ಸರ್ಕಾರಿ ನೌಕರ ಸಂಘದಾಗಿದೆ. ಮೊದಲನೇ ಕಾರ್ಯಕಾರಿಣಿ ಮಾನ್ಯ ಅಧ್ಯಕ್ಷರು ಬೆಂಗಳೂರಲ್ಲಿ ನಡೆಸಿಕೊಟ್ಟಿದ್ದಾರೆ. ಮುಂದಿನ ಕಾರ್ಯಕಾರಿಣಿ ಚಿಕ್ಕಬಳ್ಳಾಪುರ ನಂದಿ ಹಿಲ್ಸಲ್ಲಿ ನಮ್ಮ ಸುನಿಲ್ ನಾರಾಯಣ ಸ್ವಾಮಿ ಟೀಮ್ ರೆಡಿ ಆಗಿದೆ. ಇದರ ಅರ್ಥ ಏನು ಅಂದರೆ ಸರ್ಕಾರಿ ನೌಕರಿಗಾಗಲೇ NPS ನೌಕರರು ನಾವು ಬಳಲಿದ್ದೇವೆ. ಮತ್ತೆ ನಮ್ಮ ದುಡ್ಡಿಗೆ ನಮ್ಮ ಜೇಬಿಗೆ ಕೈ ಹಾಕಬೇಡಿ, ನಮ್ಮ ಹೃದಯಕ್ಕೆ ಕೈ ಹಾಕಿ. ಜೇಬಿಗೆಲ್ಲ, ನಮ್ಮ ಹೃದಯಕ್ಕೆ. ನೀವು ಶಾಶ್ವತವಾಗಿ NPS ನೌಕರು ಮಾತ್ರ ಅಲ್ಲ, ಇದು NPS ಹೋರಾಟ ಇವತ್ತು NPS ನೌಕರ ಹೋರಾಟ ಅಲ್ಲ, ಸಮಸ್ತ ನೌಕರ ಹೋರಾಟವಾಗಿ ಬದಲುಗೊಂಡಿದೆ. ಹೌದಾ ಇಲ್ವಾ? ಪ್ರತಿಯೊಂದು ಕುಟುಂಬಗಳು ಕೂಡ ಒಬ್ಬೊಬ್ಬ ಸರಿನೋ ತಪ್ಪೋ ಆ ಮನೆಯಲ್ಲಿ ಒಬ್ಬ OPS ನೌಕರ ಇದ್ದಾನೆ. ಆ ಕಾರಣಕ್ಕಾಗಿ ಲಕ್ಷಾಂತರ ನೌಕರು ನಿಮಗೋಸ್ಕರ ಕಾಯ್ತಾ ಇದ್ದೇವೆ. ಹಾಗಾಗಿ ನಮ್ಮ ಮಧ್ಯೆ ನಮ್ಮ ಅಜೆಂಡಾಗಳಿದ್ದಾವೆ, ಭಾಳ ಸ್ಪಷ್ಟವಾಗಿ ಒಂದೇ ಒಂದು ಅಜೆಂಡಾ ಇಟ್ಕೊಂಡಿದ್ದೇವೆ ನಾವು. ಹಾಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಧ್ವನಿಗೂಡಿಸ್ತೇವೆ, ಆಶಾ ಕಾರ್ಯಕರ್ತರ ಪರವಾಗಿ ನಿಲ್ತೇವೆ. ಇವ್ಯಾವು ನಮ್ಮವಿಲ್ಲ. ಅಖಿಲ ಕರ್ನಾಟಕ NPS ನೌಕರರ ಸಂಘದ ಇವ್ಯಾವ ಬೇಡಿಕೆಗಳಲ್ಲ, ಒಂದೇ ಒಂದು ಬೇಡಿಕೆ, ಅದು OPS 10% ಕಟಾವಣೆ ನಿಲ್ಲುವುದರೊಂದಿಗೆ ಆಗಬೇಕು ಅನ್ನೋದನ್ನು ಮಾನ್ಯ ಅಧ್ಯಕ್ಷರು ವೇದಿಕೆ ಮೂಲಕ ನಮಗೆ ಇವತ್ತು ದೊಡ್ಡ ಭರವಸೆಯನ್ನು ಕೊಡಬೇಕು. ಇವತ್ತು ರಾಜ್ಯದ ಮೂಲೆಯಿಂದ ರಾತ್ರಿ ಬಸ್ ಅಂದರೆ ಎಲ್ಲೋ ಮಲ್ಕೊಂಡು ಇವತ್ತು ಬಂದು ನಿಮ್ಮನ್ನು ಕಾಯ್ತಾ ಇದ್ದಾರೆ, ನಿಮ್ಮ ಮಾತಿಗಾಗಿ ಕಾಯ್ತಾ ಇದ್ದಾರೆ. ಬಹುಶಃ ಇಷ್ಟು ವರ್ಷಗಳ ಸುದೀರ್ಘ ಹೋರಾಟಗಳ ನಂತರವೂ ಕೂಡ ಮಾನ್ಯ ಅಧ್ಯಕ್ಷ ಭಾಳ ವ್ಯವಸ್ಥಿತವಾಗಿ ಒಂದು ಚಾನೆಲ್ ತೊಗೊಂಡು ಹೋಗ್ತಾ ಇದ್ದಾರೆ. ಇದನ್ನು ಆದೇಶ ಮಾಡಿಸಬೇಕು ಅಂತ ಭಾಳ ಸ್ಪಷ್ಟವಾದ ಗುರಿ ಉದ್ದೇಶ ಇಟ್ಕೊಂಡಿದ್ದಾರೆ. 2026 ಕರ್ನಾಟಕದ ಚುನಾವಣಾ ವರ್ಷ. ಗ್ರಾಮ ಪಂಚಾಯತಿ ಚುನಾವಣೆಗಳು, ತಾಲೂಕ್ ಪಂಚಾಯತಿ ಚುನಾವಣೆಗಳು, ಜಿಲ್ಲಾ ಪಂಚಾಯತಿ ಚುನಾವಣೆಗಳು, GBA BBMP ಚುನಾವಣೆಗಳು. ಈ ಚುನಾವಣೆಗಳ ಮಧ್ಯೆ ನಮ್ಮದೊಂದು OPS ಆದೇಶಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಅದನ್ನು ಚಾಕಚಕ್ಯತೆಯಿಂದ ಚಾಣಾಕ್ಷತೆಯಿಂದ ಮಾನ್ಯ ಅಧ್ಯಕ್ಷರು ಮಾಡಿಕೊಡ್ತಾರೆ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ಅನ್ನೋ ಕಾರಣಕ್ಕಾಗಿ ಇವತ್ತು ಕುರುಡು ಅಂಧ ಅಭಿಮಾನದಿಂದ, ನಮಗೇನೂ ಗೊತ್ತಿಲ್ಲ, ನಮಗೆ ಯಾರ ಹಂಗುಗಳಿಲ್ಲ, ನಮಗೆ ಯಾವುದೇ ಪದವಿಗಳ ಆಸೆಯೂ ಇಲ್ಲ. ಅಂಥದ್ದು ಆಸೆಗಳಿದ್ದಿದ್ದೇ ನಿಜ ಆಗಿದ್ದರೆ ನಾವು ಇಲ್ಲಿ ಬಂದು ನಿಲ್ತಿರಲಿಲ್ಲ. ನಾವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಬೆಂಗಳೂರಿಗೆ ಯಾರೋ ಅಡ್ಜಸ್ಟ್ ಮಾಡ್ಕೊಂಡಿರ್ತಿದ್ವಿ. ನಮ್ಮ ಹೋರಾಟ NPSಗಾಗಿ ಹೆಸರು ಹೇಳ್ಕೊಂಡು ಬಂದಿದ್ದೇವೆ. ಆ ನೌಕರರಿಗೆ ನ್ಯಾಯ ಒದಗಿಸಿದರೆ ಬಹುಶಃ OPS ಆದೇಶ ಆದಾಗ ನೀವೆಲ್ಲರೂ ಕೂಡ ಒಮ್ಮೆ ಆತ್ಮತೃಪ್ತಿಯಿಂದ ನಾನು ಒಬ್ಬ OPS ಹೋರಾಟದಲ್ಲಿ ಭಾಗವಹಿಸಿದ್ದೆ ಅನ್ನುವ ಆತ್ಮತೃಪ್ತಿಗಾಗಿ ನಾವು ಇವತ್ತೆಲ್ಲರೂ ಕೂಡ ಸೇರಿದ್ದೇವೆ. ದೇಶದ
ಸ್ವಾತಂತ್ರ್ಯದ ಹೋರಾಟಗಳು 100-200 ವರ್ಷಗಳ ಸಾವಿರಾರು ಬಲಿದಾನಗಳೊಂದಿಗಾಗಿದೆ. ಇವತ್ತು ಅವರೆಲ್ಲರೂ ಕೂಡ ನಾನು ಒಬ್ಬ ಇದ್ದೆ ಅಂತ ಹೇಳ್ತಾರಲ್ಲ, ಹಾಗೆ ಇದೊಂದು ಸ್ವಾತಂತ್ರ್ಯ ಚಳವಳಿ ಥರ OPS ದೇಶದ ಈ ಥರದ ಸಮಸ್ಯೆ ಇನ್ಯಾವುದೂ ಇಲ್ಲ. ಇನ್ನು ಬರುವೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು, ಎಲ್ಲ ಇಲಾಖೆಯಲ್ಲೂ 100 ಸಮಸ್ಯೆಗಳಿದ್ದಾವೆ. ನನ್ನ ಸ್ನೇಹಿತರಿಗೆ ಹೇಳಿದೆ ಇವತ್ತು ನಿನ್ನೆ, ನಿಮ್ಮ ಇಲಾಖೆಯಲ್ಲಿ 100 ಸಮಸ್ಯೆಗಳಿದ್ದಾವೆ. ಆರೋಗ್ಯ ಇಲಾಖೆಗೆ ನಿನ್ನೆ ಹೋಗಿದೆ, ಡಿಸ್ಟ್ರಿಕ್ಟ್ ಸರ್ಜನ್ ಅವರಿದ್ದರು, 80 ಜನ ನಮ್ಮ ನೌಕರು ಸೇರಿದ್ರು. ನಾ ಹೇಳಿದೆ ಅವ್ರಿಗೆ, ನಿಮ್ಮ 100 ಸಮಸ್ಯೆಗಳು ಇಲಾಖೆಯಲ್ಲಿದ್ದಾವೆ, ಕಾರ್ಯ ಒತ್ತಡ ಇದೆ, ಆದರೆ ಪೆನ್ಷನ್ ಅನ್ನುವಂಥದ್ದು ಇಲ್ಲ ಅಂತ ಹೇಳಿದ್ರೆ, ಇವತ್ತು ನಮಗೆ 80,000, 1 ಲಕ್ಷ, 1.5 ಲಕ್ಷ ಸಂಬಳ ಬರ್ತಾ ಇದೆ, ಅದರ ನೋವು ಈಗ ಗೊತ್ತಾಗ್ತಾ ಇಲ್ಲ. 60 ವರ್ಷ ಹಾಗೆ ಮರು ತಿಂಗಳಿಗೆ ಬಹುಶಃ ನನಗೆ ಏನೂ ಇಲ್ಲ ಅಂದಾಗ ರಕ್ತ ಕಣ್ಣೀರು ಬರ್ತದೆ. ಆದ್ಮೇಲೆ ನಮ್ಮ ಶಿವಮೊಗ್ಗದ ಮೇಷ್ಟ್ರು ಇವತ್ತಿಗೂ ಫೋನ್ ಮಾಡಿ ಹೇಳ್ತಾರೆ, ಸರ್ ನಾನು ರಿಟೈರ್ಡ್ ಆಗಿ 12 ವರ್ಷ ಆಯಿತು ಸರ್, 1070 ರೂಪಾಯಿ ಪೆನ್ಷನ್ನು ಸರ್, 3 ಜನ ಹೆಣ್ಮಕ್ಳು, ನನಗೆ ಇವತ್ತು ಆಕ್ಸಿಡೆಂಟಾಗಿ ಕಾಲು ಹೋಗಿದೆ, 1070 ನನಗೆ ಮೆಡಿಷನ್ನು ಇಲ್ಲ, ನನ್ನ ಮಗಳು ಒಬ್ಬಳು ಅಂಗವಿಕಲ ಇದ್ದಾಳೆ, ಒಬ್ಬ ಮಗಳ ಮದುವೆ ಮಾಡಿಕೊಟ್ಟಿದ್ದೀನಿ, ಒಬ್ಬ ಮಗಳ ಇಂಜಿನಿಯರ್ ಓದಿಸ್ತಾ ಇದ್ದೀನಿ, 1070 ರೂಪಾಯಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ಬಿಟ್ಟರೆ ನನಗೆ ಯಾವ ದಾರಿಯೂ ಕಾಣ್ತಾ ಇಲ್ಲ ಅನ್ನೋಂಥವ ಇಂಥ ಸಾವಿರ ಕಥೆಗಳು ದೇಶಾದ್ಯಂತ ಕರ್ನಾಟಕಾದ್ಯಂತವೇ. ಆ ಎಲ್ಲ ಮನಸ್ಸುಗಳಿಗೆ, ಆ ಎಲ್ಲ ಕುಟುಂಬಗಳಿಗೆ ಧೈರ್ಯ ತುಂಬುವ ಕೆಲಸವನ್ನು ಇವತ್ತು ಈ ವೇದಿಕೆಯ ಮೂಲಕ ಸಂಧಾನವೋ ಸಮರವೋ ಯಾವುದಾದರೂ ಸರಿ OPS ಪಡೆಯುವ ತನಕ ನಿಮ್ಮ ಬೆನ್ನು ಹತ್ತುವುದನ್ನು ನಾವು ಬಿಡುವುದಿಲ್ಲ, ನೀವು ಮುಖ್ಯಮಂತ್ರಿ ಬೆನ್ನು ಹತ್ತುವುದನ್ನು ನೀವು ಬಿಡಬಾರ್ದು. ಒಟ್ಟಾರೆ ಆದೇಶ ಆಗಿ ಇವತ್ತು ನಾವು ಯಾರಿಗೂ ಸನ್ಮಾನ ಮಾಡ್ತಾ ಇಲ್ಲ, ಒಂದು ಅತಿಥಿಗಳು 4 ಜನ ಬಿಟ್ಟರೆ. ಬಹುಶಃ ನಾವು ವಿಜಯೋತ್ಸವವನ್ನು ಒಂದು ದೊಡ್ಡ ಸ್ಟೇಡಿಯಮ್ಮಲ್ಲಿ ಲಕ್ಷಾಂತರ ನೌಕರನ್ನ ಕರೆಸಿ ಮಾನ್ಯ ಷಡಕ್ಷರಿ ಅವರು ಮುಖ್ಯಮಂತ್ರಿಗಳನ್ನು ಆವಾಗ ಈ ಹೂ ಹಾಕಿದ್ವಲ್ಲ, ಈ ಹೂ ಹಾಕೋದು ನಮಗೂ ಇಷ್ಟ ಇರಲಿಲ್ಲ. ಆದರೆ ಅಧ್ಯಕ್ಷರು ನಮ್ಮ ಹೆಮ್ಮೆ ಅನ್ನುವ ಅಭಿಮಾನಕ್ಕಾಗಿ ಮತ್ತು ನಮ್ಮೊಳಗೆ ಕಲ್ಲು ಇದೆ, ಕಲ್ಲಿನಂಥ ನೋವಿದೆ, ಆದರೂ ನಿಮಗೆ ಹೂವನ್ನು ಸುರಿತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಹೂವಾಗಬೇಕು ಅಂತ ಹೇಳಿದ್ರೆ ನೀವು OPS ಆದೇಶವನ್ನು ಮಾಡಿಸ್ಕೊಡ್ಬೇಕು ಅಂತೇಳಿ ವಿನಂತಿಪೂರ್ವಕ ಆಗ್ರಹವನ್ನು ಕೂಡ ಮಾಡ್ತಾ. ಯಾಕೆ ಅಂತ ಹೇಳಿದ್ರೆ ನಾವು ಕೂಡ ಗ್ರೌಂಡಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಒಂದಿಷ್ಟು ಅವಮಾನಗಳನ್ನು ಸಹಿಸ್ಕೊಂಡಿರ್ತೀವಿ. ಕಾರಣ ನನಗೋಸ್ಕರ ಅಲ್ಲ, ನನ್ನೊಬ್ಬನಿಗೋಸ್ಕರ ಅಲ್ಲ. ಇವತ್ತು ನಾನು ಎಷ್ಟೋ ಅವಮಾನಗಳನ್ನು ಅನುಭವಿಸಿರ್ಬೋದು, ನನ್ನಂಥ ಅನೇಕ ಸ್ನೇಹಿತರು ಅವಮಾನಗಳನ್ನು ಅನುಭವಿಸಿದ್ದಾರೆ, ಆದರೆ ನಮಗೆ ಬೇಸರವೇ ಇಲ್ಲ. ಕಾರಣ ಸಂಘಟನೆಯಲ್ಲಿ ಯಾರು ಸನ್ಮಾನ ಸ್ವೀಕರಿಸಲಿಕ್ಕೆ ಖುಷಿ ಪಡ್ತಾನೋ ಅವನು ಅವಮಾನಗಳನ್ನು ಸ್ವೀಕರಿಸಲಿಕ್ಕೆ ಮೊದಲ ಹೆಜ್ಜೆಯನ್ನು ಇಡಬೇಕು. ಅದರಲ್ಲಿ ಪ್ರಥಮರು ಅಂದರೆ ಮಾನ್ಯ ಷಡಕ್ಷರಿ ಅವರು ಎಷ್ಟು ಕೆಲಸ ಮಾಡಿದ್ರು ಕೂಡ ಒಂದು 4 ಜನ ಇರ್ತಾರಲ್ರಿ, ಅದರೊಂದಷ್ಟು ಮೊಸರು ಕಲ್ಲು ಹುಡ್ಕೋವಂಥವ್ರು. ಮನೆ ಕವಿ ಒಬ್ಬರು ಹೇಳ್ತಾ ಇದ್ರು, ಆ 4 ಜನ ಯಾರು? 4 ಜನ ಅವರು ಯಾರು? ನಾವಂತೀವಿ ಸರ್ ಆ 4 ಜನ ಏನು ಅನ್ಕೋತಾರ ಇರೋ ಸರ್ ಹೀಗಾದ್ರೆ 4 ಜನ ಏನು ಅನ್ಕೋತಾರೆ ಸರ್ ಷಡಕ್ಷರಿ ಬಂದರಂತೆ ನಾವು ಹೋದ್ರೆ 4 ಜನ ಏನು ಅನ್ಕೋತಾರ ಸರ್? ಯಾರು ಆ 4 ಜನ ಅಂತ ಹೇಳಿದ್ರೆ, 4 ಜನ ಅಂದರೆ ಒಬ್ಬ ತನ್ನ ಕೈಯಿಂದ ಏನು ಮಾಡೋಕ್ಕೆ ಆಗದೆ ಇರೋವಂಥವನು, ಇನ್ನೊಬ್ಬ ರಣ ಹೇಳಿ ತನ್ನ ಬಗ್ಗೆ ತನಗೆ ನಂಬಿಕೆ ಇಲ್ದವನು, ಮತ್ತೊಬ್ಬರು ಪ್ರೀತಿಸಿದ್ರು. ಈ 4 ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಲಕ್ಷಾಂತರ ನೌಕರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಅದ್ರ ಕಡೆ ಗಮನ ಕೊಡೋಣ. ಆ ಲಕ್ಷಾಂತರ ನೌಕರ ಕುಟುಂಬಗಳ ಆಶಾಕಿರಣವಾಗಿ ತಾವು ನಿಲ್ತಿರೋ ಆಶಾಭಾವನೆಯೊಂದಿಗೆ ಇಷ್ಟೊತ್ತು ನನಗೆ ಮಾತಾಡೋ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ, ಮಾನ್ಯ ಅಧ್ಯಕ್ಷರ ಮಾತುಗಳಿಗಾಗಿ ನೀವು ಕಾಯ್ತಾ ಇದ್ದೀರಿ ಅಂತ ಗೊತ್ತು. ಕೊನೆಯಲ್ಲಿ ನಾವು ಒಂದಷ್ಟು ಸಿಹಿ ಸುದ್ದಿಯನ್ನು ನಮ್ಮ ನೌಕರಿಗೆ ಕೊಟ್ಟು ಈ ವರ್ಷ ಅಂತ್ಯ 27ರ ಬಜೆಟ್ ಒಳಗಡೆ ಆದೇಶ, ಅಂತಿಮ ಆದೇಶ, ತಮಿಳುನಾಡು ಹೇಳಿದ್ರಲ್ಲ ಮತ್ತೆ ಹೋರಾಟ ಮಾಡಬೇಡಿ, 2 ಹೋರಾಟ, ಫೆಬ್ರವರಿ 3ಕ್ಕೆ ಮತ್ತೆ ತಮಿಳು ಹೋರಾಟ ಮಾಡ್ತಾ ಇದ್ದಾರೆ, 2 ಹೋರಾಟ ಇಟ್ಕೋಬೇಡಿ, ಒಂದೇ ಹೊಡೆತಕ್ಕೆ ಮಾಡಿ ಮುಗಿಸಿಬಿಡಿ. ಸರಿಯಾದ ಲೀಡರ್ ನಿಮಗೆ ಸಿಕ್ಕಿದ್ದಾರೆ, ಅದನ್ನು ಬಳಸ್ಕೊಳ್ಳಿ ಅಂತ ಹೇಳಿದರೆ ಮಾನ್ಯ ಅಧ್ಯಕ್ಷರಿಗೆ ಮತ್ತೊಮ್ಮೆ ಒಂದು ಮಾತು ಮುಗಿಸ್ತಾರೆ. ನಮಸ್ಕಾರ. ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಅಖಿಲ ಕರ್ನಾಟಕ NPS ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀಯುತ ನಾಗನಗೌಡರವರು NPS ನೌಕರರ ಮನದಾಳದ ಮನಸ್ಸುಗಳ ಮಾತುಗಳನ್ನು ರಾಜ್ಯಾಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರಿಗೆ ಮೂಲಕ OPS ಆಗೋದರ ಮೂಲಕ ಎಲ್ಲರಿಗೂ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾರೆ ಅನ್ನುವ ಭರವಸೆಯ ಮಾತುಗಳನ್ನ, ಪ್ರಾಸ್ತಾವಿಕ ಮಾತುಗಳನ್ನು ನುಡಿದಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಈ ರಾಜ್ಯ ಕಾರ್ಯಕಾರಿಣಿ ಯಶಸ್ಸಿಗೆ ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಂತಿರುವಂಥವರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಆಗಿರುವಂತಹ ವಾಮನ ಮೂರ್ತಿ ಅಂತಿರುವ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತಹ ವೀರೇಶ್ ಒಡೆಯನ್ಪುರ ಸರ್ ಅವರು ನಿಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡೋಕ್ಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಈಗಾಗಲೇ ತುಂಬ ಜನ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ತಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀರಿ.
ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಡಾಕ್ಷರಿಯವರ ನಿರ್ಣಯಕ್ಕೋಸ್ಕರ ಆತ್ಮೀಯರೇ, ಅಖಿಲ ಕರ್ನಾಟಕ NPS ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ದಾವಣಗೆರೆ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ದಾವಣಗೆರೆಯ ಸಹಯೋಗದೊಂದಿಗೆ ಇಂದಿನ ದಿನ 2ನೇ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ದಾವಣಗೆರೆ ನಗರದಲ್ಲಿ ನಡೀತಾ ಇದೆ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಅಖಿಲ ಕರ್ನಾಟಕ NPS ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರು ಸಹೋದರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾಗನಗೌಡ ಸರ್ ಅವರೇ, ಇದೀಗ ತಾನೇ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕ್ರಿಯಾಶೀಲ ಹಸನ್ಮುಖಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಎಸ್ ಷಡಾಕ್ಷರಿ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜ್ಯ ಸಂಘದ ಎಲ್ಲ ಹಂತದ ಪದಾಧಿಕಾರಿಗಳೇ, ಅಖಿಲ ಕರ್ನಾಟಕ NPS ನೌಕರ ಸಂಘದ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳೇ, ತಾಲೂಕಾ ಅಧ್ಯಕ್ಷರುಗಳೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಹಂತದ ಪದಾಧಿಕಾರಿಗಳೇ, ನಿರ್ದೇಶಕ ಬಂಧುಗಳೇ, ನಾಮನಿರ್ದೇಶಿತ ಸದಸ್ಯರೇ, ಇಲ್ಲಿ ವಿವಿಧ ಜಿಲ್ಲೆಗಳಿಂದ ಆಗಿರ್ತಕ್ಕಂತಹ NPS ನೌಕರರ ಸಹೋದರ ಸಹೋದರಿಯರು, ಆತ್ಮೀಯರೇ, ಮೊದಲನೇದಾಗಿ ಬೆಣ್ಣೆನಗರಿ ಮ್ಯಾಂಚೆಸ್ಟರ್ ಸಿಟಿಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ದಾವಣಗೆರೆ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಹಾಗೂ ಧನ್ಯವಾದಗಳನ್ನು ಜೋರಾದ ಚಪ್ಪಾಳೆಯ ಮೂಲಕ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಈ ಒಂದು 2ನೇ ಕಾರ್ಯಕಾರಿಣಿ ಸಮಿತಿ ಸಭೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೀಬೇಕಾದ್ರೆ ಅಖಿಲ ಕರ್ನಾಟಕ NPS ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ಎಲ್ಲರೂ ಒಕ್ಕೂಲರಿಂದ ಒಪ್ಪಿ ಇವತ್ತು ದಾವಣಗೆರೆ ಜಿಲ್ಲೆಗೆ ಈ ಒಂದು ಕಾರ್ಯಕಾರಿಣಿ ಸಮಿತಿ ಸಭೆಯನ್ನು ನಡೆಸಿಕೊಡ್ಲಿಕ್ಕೆ ಅನುವನ್ನು ಮಾಡಿಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ನಾಗನಗೌಡ ಸರ್ ಇದೀಗ ತಾನೇ ಭಾಷಣದಲ್ಲಿ ಹೇಳ್ತಾ ಇದ್ರು, 3ನೇ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ. ಗೌಡ್ರೆ, ಅವಶ್ಯಕತೆ ಆಯ್ತಾ? ಅವಶ್ಯಕತೆ ಐತನ್ರಿ? ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಸರ್ಕಾರಿ ನೌಕರರು ಇವತ್ತು ನಿರ್ಣಯವನ್ನು ತೆಗೆದುಕೊಳ್ತಾರೆ. ನಮ್ಮ ರಾಜ್ಯಾಧ್ಯಕ್ಷರು ಮುಂದಿನ ಹೋರಾಟಗಳಿಗೆ ಇವತ್ತು ದಾವಣಗೆರೆ ಜಿಲ್ಲಾ ಒಂದು ಈ ಸಮಿತಿ ಸಭೆ ಕಾರ್ಯಕಾರಿಣಿ ಸಮಿತಿ ಸಭೆ ಮುಂಚೂಣಿಯನ್ನು ವಹಿಸ್ತಾ ಇದೆ ಅಂತೇಳಿ ನಮ್ಮನ್ನು ನಂಬಿಕೊಂಡು ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ NPS ನೌಕರರು ಬಂದಿದ್ದಾರೆ. ಅವರಿಗೆ ಉತ್ತರವನ್ನ ಕೊಡ್ತಕ್ಕಂಥ ಕೆಲಸವನ್ನ ತಾವು ಮಾಡ್ಬೇಕ್ರಿ. ನಿಮ್ಮ ಕೋಟನ್ನ ಬೆಚ್ಚು ಸೂಟ್ಕೇಸ್ನಲ್ಲಿ ಇರ್ತಕ್ಕಂಥ ಕೆಲಸವನ್ನ ಮುಂದಿನ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ಮಾಡಬೇಕು. ಇದು ಕೋಟಿಗೆ ಸೂಟಿಗೆ ಬಳಸ್ತಕ್ಕಂಥ ಸಭೆ ಆಗಬಾರ್ದು. ದಯವಿಟ್ಟು ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ, ಮುಂದಿನ ಕಾರ್ಯಕಾರಿಣಿ ಸಮಿತಿ ಸಭೆ ವಿಜಯೋತ್ಸವದ ಸಭೆ ಆಗಬೇಕು. ದಯವಿಟ್ಟು ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಡಾಕ್ಷರಿ ಸರ್ ಅವರಲ್ಲಿ ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ, ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಾನು ಈ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷ ಆಗಬೇಕು ಅಂತೇಳಿ ಒಂದು ದಿನನೂ ಒಂದು ನಿಮಿಷನೂ ಕೂಡ ಕನಸನ್ನು ಕಂಡಿರಲಿಲ್ಲ. ಅಚಾನಕ್ಕಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರುದ್ರಪ್ಪ ಸರ್ ಅವರು, ಇಲ್ಲ ನೀನು ಜಿಲ್ಲಾಧ್ಯಕ್ಷರಾಗಲಿಕ್ಕೆ ಯೋಗ್ಯ ಇದೆಯಾ, ನೀನು ಆಗು ಅಂತೇಳಿ ನನಗೆ ಬೆಂಬಲವನ್ನು ಸೂಚಿಸಿದರು. ಅಂದಿನ ದಿನ 19ನೇ ಸಾಲಿನಿಂದ 2024ನೇ ಸಾಲಿನ ಅವಧಿಯಲ್ಲಿ ನನಗೆ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಲಿಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಇದೇ NPS ನೌಕರರ ಸಂಘಟನೆ, NPS ನೌಕರರು ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ 2024ನೇ ಸಾಲಿನಿಂದ 2029ನೇ ಸಾಲಿನ ಅವಧಿಯಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ನಿರ್ದೇಶಕನಾಗಿ ಆಯ್ಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ, ಚುನಾವಣೆಗೆ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನನ್ನು ನಿರ್ದೇಶಕನಾಗಿ ಮಾಡಲಿಕ್ಕೂ ಕಾರಣ ಮೂಲ ಕಾರಣೀಕರ್ತರು NPS ನೌಕರರು. ಜೊತೆಗೆ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷನಾಗಬೇಕಾದ್ರೆ ಮುಖ್ಯ ಕಾರಣ ನನ್ನ ಹಿಂದೆ ಮುಂದೆ ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಕೂಡ NPS ನೌಕರರು. ಅವರ ಋಣವನ್ನು ತೀರಿಸಲಿಕ್ಕೆ ನಾವು ಇವತ್ತು ಕಾಯ್ತಾ ಇದ್ದೇನೆ. ಇವತ್ತು ಮೊದಲನೇ ಕಾರ್ಯಕಾರಿಣಿ ಸಮಿತಿ ಸಭೆಯನ್ನು ದಾವಣಗೆರೆ ಜಿಲ್ಲೆಗೆ ನಾನು ಕೇಳಿದ್ದೆ. ಉದ್ದೇಶ ಇಷ್ಟೇ, ಮೊದಲನೇ ಕಾರ್ಯಕಾರಿಣಿ ಸಮಿತಿ ಸಭೆ
ಅಂತ್ಯ ಆಗ್ಬೇಕು, ಅಲ್ಲಿಗೆ ಅಂತ್ಯ ಆಗ್ಬೇಕು. 2ನೇ ಕಾರ್ಯಕಾರಿಣಿ ಸಮಿತಿ ಸಭೆ ಆಗಬಾರ್ದು ಅಂತ ದೃಷ್ಟಿಯನ್ನ ಇಟ್ಟುಕೊಂಡು ದಾವಣಗೆರೆ ಜಿಲ್ಲೆಗೆ 1ನೇ ಕಾರ್ಯಕಾರಿಣಿ ಸಮಿತಿ ಸಭೆಯನ್ನು ಕೊಡ್ರಿ ಅಂತ ಹೇಳಿ ನಾಗನಗೌಡರಿಗೆ ಕೇಳ್ಕೊಂಡಿದ್ದೆ. ಇವತ್ತು ರಾಜ್ಯದ ರಾಜಧಾನಿ ಬೆಂಗಳೂರು ಸಿಟಿಯಲ್ಲಿ ಮೊದಲು ಆಗಬೇಕು, ಅಲ್ಲಿ ಮಾಡೋಣ ಎಂಬ ಮನವಿಯನ್ನ ಸಲ್ಲಿಸಿದ ನಂತರ ನಮಗೆ 2ನೇ ಕಾರ್ಯಕಾರಿಣಿ ಸಮಿತಿ ಸಭೆಯನ್ನು ಕೊಡಬೇಕು ಅಂತ ಕೇಳ್ಕೊಂಡ್ವಿ. ಉದ್ದೇಶ ಇಷ್ಟೇ, ನಮ್ಮನ್ನು ನಂಬಿ, ನಮ್ಮ ರಾಜ್ಯಾಧ್ಯಕ್ಷರನ್ನು ನಂಬಿ ಇವತ್ತು ಹಲವಾರು ನೌಕರರು NPS ಅನ್ನ OPS ಅನ್ನ ಮಾಡ್ತಾರೆ ಎಂಬ ಹಿತದೃಷ್ಟಿಯನ್ನ ಇಟ್ಟುಕೊಂಡು ನನಗೂ ಕೂಡ ಓಟನ್ನ ಕೊಟ್ಟಿದ್ದಾರೆ, ಮನೆ ರಾಜ್ಯಾಧ್ಯಕ್ಷರುಗಳು ಕೂಡ ಓಟನ್ನ ಕೊಟ್ಟಿದ್ದಾರೆ. ಅವರ ಋಣವನ್ನ ತೀರ್ಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ, ಸಂಘಟನೆಕಾರರು ಮಾಡಬೇಕಾಗಿದೆ. ಇವತ್ತು ತಮಗೆಲ್ಲ ಗೊತ್ತಿರಲಿ, ಮಾನ್ಯ ರಾಜ್ಯಾಧ್ಯಕ್ಷರ ಬಗ್ಗೆ ಅಪಸ್ವರಗಳಿವೆ. 1/3/2024-23 ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರೂ ಒಗ್ಗೂಡಿಸಿ ಇವತ್ತು ಒಂದು ಕರೆಯನ್ನು ಕೊಟ್ಟಿದ್ರು. 2 ಅಜೆಂಡಾಗಳನ್ನು, ಮುಖ್ಯ ಅಜೆಂಡಾಗಳನ್ನು ಇಟ್ಟುಕೊಂಡು ಅವತ್ತು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ರು. ನಾನು ಕೂಡ ಅಂದಿನ ಸಮಯದಲ್ಲಿ ಮಾನ್ಯ ಪಾಲಾಕ್ಷಪ್ಪ ಸರ್ ಅವರು ಅಧ್ಯಕ್ಷರಿದ್ದರು, ನಾನು ಜಂಟಿ ಕಾರ್ಯದರ್ಶಿ ಆಗಿದ್ದೆ. ನಮ್ಮ NPS ಸಂಘಟನೆ ಜೊತೆ ನಂದು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಇತ್ತು ಅವತ್ತು. ನಾನು ಕೂಡ ಎಲ್ಲ ಆಫೀಸ್ಗಳಿಗೂ, ಎಲ್ಲ ಕಚೇರಿಗಳು ಕೂಡ ಹೋಗಿ ಯಾವ ಕಚೇರಿಗಳು ಅವತ್ತು ತೆರೆದಿದ್ವೋ ಅವನ್ನೆಲ್ಲ ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು NPS ನೌಕರರ ಕಾರಿನಲ್ಲಿ ಕುಳಿತುಕೊಂಡು ಹೋಗ್ತಾ ಇದ್ದೆ. 11:30-12 ಗಂಟೆ ಸಮಯ ಮಾನ್ಯ ರಾಜ್ಯಾಧ್ಯಕ್ಷರು 17% ಮಧ್ಯಂತರ ಪರಿಹಾರ ಭತ್ಯೆಯನ್ನು ತೆಗೆದುಕೊಂಡು ವಾಪಸ್ ಬಂದರು. ನಮ್ಮ NPS ನೌಕರಿಗೆ ಅನ್ಯಾಯವನ್ನು ಮಾಡಿದ್ರು ನಿಮ್ಮ ಅಧ್ಯಕ್ಷರು ಅಂತ ಹೇಳಿ ನನಗೆ ಹೇಳಿದಾಗ ಮನಸ್ಸಿಗೆ ಎಲ್ಲೋ ನೋವಾಯಿತು. ಆ ಸಂದರ್ಭದಲ್ಲಿ ಅವರಿಗೆ ಉತ್ತರವನ್ನು ಕೊಟ್ಟೆ, ಈ NPS ಅನ್ನು ಹೋಗಲಾಡಿಸಿ OPS ಅನ್ನು ಜಾರಿಗೆ ಮಾಡ್ತಕ್ಕಂಥ ತಾಕತ್ತು ದಮ್ಮು ಇರ್ತಕ್ಕಂಥದ್ದು CS ಷಡಾಕ್ಷರವರಿಗೆ ಅಂತ ಘಂಟಾಘೋಷವಾಗಿ ಹೇಳಿರ್ತಕ್ಕಂಥ ವ್ಯಕ್ತಿ ನಾನು. ಇವತ್ತು ಆ ಸಮಯ ಒದಗಿ ಬಂದಿದೆ, ಇವತ್ತು ಕಬ್ಬಿಣ ಕಾದಿದೆ. ದಯವಿಟ್ಟು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ರಾಜ್ಯ ಸರ್ಕಾರದಲ್ಲಿ ನಡ್ತಕ್ಕಂಥ ಪ್ರಕ್ರಿಯೆಗಳನ್ನು ಸೂಕ್ಷ್ಮವಾಗಿ ಅರ್ಥವನ್ನು ತಾವು ಮಾಡ್ಕೊಳ್ಬೇಕು. ಇದು ಉತ್ತಮವಾಗಿರ್ತಕ್ಕಂಥ ಸಮಯ. ದಯವಿಟ್ಟು ಕಬ್ಬಿಣ ಕಾದಾಗ ಬಡಿದುಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಆ ಕೆಲಸವನ್ನ ಇನ್ನೇನು ಕೆಲವು ದಿನಗಳಲ್ಲಿ ತಾವು ಸಂಧಾನದ ಮೂಲಕ ಮಾಡ್ತಿರೋ ಗೊತ್ತಿಲ್ಲ, ಸಮರದ ಮೂಲಕ ಮಾಡ್ತಿರೋ ಗೊತ್ತಿಲ್ಲ, ಹೋರಾಟದ ಮೂಲಕ ಮಾಡ್ತಿರೋ ಗೊತ್ತಿಲ್ಲ. ಇವತ್ತು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಇಲ್ಲಿಂದ ಹೋಗಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ರಾಜ್ಯಾಧ್ಯಕ್ಷರು ಇನ್ನು ಮುಂದೆ ಮಾತಾಡಲಿಕ್ಕಿದ್ದಾರೆ. ಈ ಒಂದು ಸಭೆ ನಮಗೆ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಸಭೆಯಾಗಿ ಹೊರಹೊಮ್ಮಬೇಕು ಅಂತ ಹೇಳಿ ಮತ್ತೊಮ್ಮೆ ಷಡಾಕ್ಷರಿ ಸಾಹೇಬರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ರಾಜ್ಯದ ಮೂಲೆಗಳಿಂದ ಬಂದಿರತಕ್ಕಂಥ NPS ನೌಕರರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಷಡಾಕ್ಷರಿ ಅವರ ಸಾಹೇಬರವರ ಮೇಲೆ ವಿಶ್ವಾಸವನ್ನ ಇಟ್ಟು ನಾನು ಕೂಡ ಒಂದು ಓಟನ್ನು ಹಾಕಿದ್ದೇನೆ. ಷಡಾಕ್ಷರಿ ಸಾಹೇಬರ ಮೇಲೆ ನಂಬಿಕೆಯನ್ನ ಇಟ್ಟು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಆ ವಿಶ್ವಾಸವನ್ನ, ಆ ನಂಬಿಕೆಯನ್ನ ಉಳಿಸಿಕೊಳ್ತಕ್ಕಂಥದ್ದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಅವರಿಗೆ ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದೇನೆ. ಘಂಟಾಘೋಷವಾಗಿ ಇವತ್ತು ಅವರ ನಿರ್ಣಯವನ್ನ ಪ್ರಸ್ತುತಪಡಿಸಿ ಈ ಕಾರ್ಯಕ್ರಮಕ್ಕೆ ಅಂತ್ಯವನ್ನು ಆಡಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಇವತ್ತು ಎಲ್ಲ ಸರ್ಕಾರಿ ನೌಕರರು ಬಂದಿದ್ದೀರಿ. ತಮಗೆಲ್ಲರಿಗೂ ಬೆಳಗ್ಗೆ ತಿಂಡಿ ವ್ಯವಸ್ಥೆ, ಉಳ್ಕೊಳ್ಳಿಕ್ಕೆ ರೂಮಿನ ವ್ಯವಸ್ಥೆ, ಮಧ್ಯಾಹ್ನ ಊಟದ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯನ್ನು ಕೂಡ ನಮ್ಮ ಒಂದು ಕೈಮೀರಿ ನಾವು ಮಾಡಿದ್ದೇವೆ ಎಂಬ ಒಂದು ವಿಷಯವನ್ನು ತಮಗೆ ಪ್ರಸ್ತಾಪವನ್ನು ಮಾಡುತ್ತಾ, ನನಗೆ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಸಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಸಮಸ್ತ ಸರ್ಕಾರಿ ನೌಕರರ ಏನು ಆಶೋತ್ತರಗಳನ್ನು, ಹಕ್ಕೊತ್ತಾಯವನ್ನು ರಾಜ್ಯಾಧ್ಯಕ್ಷರ ಮುಂದೆ ಮಂಡಿಸಿರುವಂತಹ ವೀರೇಶ್ ಉಡಂಪಿ ಧನ್ಯವಾದಗಳು. ಈ ಮಧ್ಯದಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಚಂದ್ರಶೇಖರ್ ಸರ್ 2 ನಿಮಿಷದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಬಹುಶಃ ನಾ ಭೂತೋ ನಾ ಭವಿಷ್ಯತಿ, ಇವತ್ತು 3 ವಿಷಯಗಳನ್ನು ನೀವು ಕೂಡ ಆಲೋಚನೆ ಮಾಡ್ತಕ್ಕಂಥ ಒಂದು ದಿನಮಾನದಲ್ಲಿ ಬಂದು ನಿಂತಿದ್ದೇವೆ. ವಿಷಯ ಆದರೂ ಇಷ್ಟೇ, ನಮ್ಮ ಘನ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲೇ ಘೋಷಣೆ ಮಾಡಿದೆ OPS ಅನ್ನು ಕೊಡ್ತೀವಿ ಅಂತ. ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ನಮ್ಮೆಲ್ಲರ
ನೆಚ್ಚಿನ ಅಖಿಲ ಕರ್ನಾಟಕ NPS ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾಗನಗೌಡರವರ ಸಾರಥ್ಯ ಇದೆ. ಅದೆಲ್ಲಕ್ಕೂ ಮೀರಿದ ಹಾಗೆ ಇಡೀ ಸಮಸ್ತ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಹೆಮ್ಮೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಯುತ ಷಡಕ್ಷರಿ ಸರ್ ಅವರು ಇದರ ಸಾರಥಿಯಾಗಿ ನಮ್ಮ ಮುಂದೆ ಕಾಣಸಿಗ್ತಾ ಇದ್ದಾರೆ. ಈ ಮೂರು ಸಂಗತಿಗಳು ಬಹುಶಃ ಈ 2026 ಅನ್ನತಕ್ಕಂಥದ್ದು ನಿಮ್ಮೆಲ್ಲರ ಆಶಾದಾಯಕ ವರ್ಷ ಅಷ್ಟೇ ಅಲ್ಲ, ನಮ್ಮ ಭವಿಷ್ಯದ ಬದುಕಲ್ಲಿ ಬಹುಶಃ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಇರ್ತೀವಿ ಅನ್ನತಕ್ಕಂತಹ ನಿರ್ಣಾಯಕ ವರ್ಷ ಇದಾಗಿರುತ್ತೆ. ಬಹುಶಃ ದಾವಣಗೆರೆನೇ ಯಾವಾಗಲೂ ನಾವು ಯಾಕೆ ಆಯ್ಕೆ ಮಾಡ್ಕೋತೀವಿ ಅಂತಂದರೆ, ಇದು ನಮ್ಮ ಸರ್ಕಾರಿ ನೌಕರರ ಸಂಘಕ್ಕಾಗಲಿ ಅಥವಾ ಅಖಿಲ ಕರ್ನಾಟಕ ನೌಕರರ ಸಂಘಕ್ಕಾಗಲಿ ನಮಗೆ ಹೆಮ್ಮೆಯನ್ನು ತಂದುಕೊಟ್ಟಿದೆ. ಯಾವತ್ತೂ ಕೂಡ ಜಯದ ಮಾಲೆಯನ್ನು ನಮಗೆ ಒದಗಿಸಿಕೊಟ್ಟಿದೆ. ಇಂತಹ ಒಂದು ಪುಣ್ಯದ ನೆಲದಲ್ಲಿ ಬಹುಶಃ ಅದು ಬೆಣ್ಣೆಯ ನಗರಿ, ಇಡೀ ಎಲ್ಲರಿಗೂ ಬೇಕಾದಂತಹ ವಸ್ತು ವಿಷಯವನ್ನು ಇಟ್ಕೊಂಡಿರ್ತಕ್ಕಂತಹ ದಾವಣಗೆರೆಯಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು, ಐತಿಹಾಸಿಕ ಕಾರ್ಯಕ್ರಮವಾಗಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರ ಅಭೂತಪೂರ್ವವಾಗಿರ್ತಕ್ಕಂಥ ಮಾತುಗಳಲ್ಲಿ ನಿರ್ಣಯವನ್ನು ಇಲ್ಲಿ ಕೈಗೊಳ್ಳಲಿದ್ದಾರೆ ನಮ್ಮೆಲ್ಲರ ಹೆಮ್ಮೆಯ ರಾಜ್ಯಾಧ್ಯಕ್ಷರು. ಸೊ ಇಂಥ ಒಂದು ಸಂದರ್ಭವನ್ನು ನಮಗೆ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿಯ ಅಚ್ಚುಮೆಚ್ಚಿನ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು, ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ವೀರೇಶ್ ಒಡೇನಪುರವರು, ಅದೇ ರೀತಿಯಲ್ಲಿ ನಮ್ಮ ಶ್ರೀಯುತ ಶಿವಣ್ಣನವರು NPSನ ಜಿಲ್ಲಾಧ್ಯಕ್ಷರು, ಇವರ ನೇತೃತ್ವದಲ್ಲಿ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಜರುಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಅದೇ ರೀತಿಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಗೌರವ ಸಲಹೆಗಾರರು ಅಖಿಲ ಕರ್ನಾಟಕ NPS ನೌಕರರ ಸಂಘ ಬೆಂಗಳೂರು ಶ್ರೀಯುತ MV ರುದ್ರಪ್ಪನವರಿಗೆ ನಮ್ಮ ದಾವಣಗೆರೆಯ ಜಿಲ್ಲಾ ವತಿಯಿಂದ ಮತ್ತು ನಮ್ಮ ರಾಜ್ಯ ಸಂಘದ ವತಿಯಿಂದ ಅವರಿಗೆ ಅವರ ಕಳೆದ 2 ತಿಂಗಳಿನಲ್ಲಿ ನಿವೃತ್ತಿಯನ್ನು ಹೊಂದಿರ್ತಾರೆ. ಆದರೂ ಕೂಡ ನಮ್ಮ NPS ಹೋಗಲಾಡಿಸುವವರೆಗೆ ನಿಮ್ಮೊಟ್ಟಿಗೆ ನಾನು ಇರ್ತೀನಿ ಅನ್ನತಕ್ಕಂಥ ಒಂದು ಭರವಸೆಯೊಂದಿಗೆ ಎಲ್ಲೆಡೆಯೂ ಅವರ ತಮ್ಮ ಸಹಾಯ ಹಸ್ತವನ್ನು ಚಾಚುತ್ತಾ ಇರುವಂತಹ ಶ್ರೀಯುತ MV ರುದ್ರಪ್ಪನವರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಅಖಿಲ ಕರ್ನಾಟಕ NPS ನೌಕರರ ಸಂಘ ಯಾವುದೇ ಸ್ಕೀಮ್ ಇಲ್ಲ, ನಮ್ಮ ಹತ್ರ ಯಾವುದೇ ಸ್ಕ್ಯಾಮ್ ಇಲ್ಲ, ಅದರಲ್ಲೂ ಸ್ಕ್ಯಾನಿಂಗ್ ಅಂತೂ ಮೊದಲೇ ಇಲ್ಲ. ಯಾಕೆ ಅಂದರೆ ನಮ್ಮದು ಝೀರೋ ಇಂದ ನಾವು ಅದನ್ನು ಅಂತಿಮ ಹಂತಕ್ಕೆ ನಾವು ತಲುಪಬೇಕಾಗಿದೆ. ಕಾರಣ ಏನಂತಂದರೆ, ನಮ್ಮ ಯಾವುದೇ ಸಂಘಗಳಲ್ಲಿ ಯಾವುದಾದ್ರೂ 100 ರೂಪಾಯಿ 200 ರೂಪಾಯಿ 1000 ರೂಪಾಯಿಯನ್ನು ಕೇಳಿ ಪಡೆದು ಇವತ್ತು ಸಂಘಟನೆಯನ್ನು ಮಾಡ್ತಿದ್ದಾರೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.